ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಇವತ್ತು ಒಂದು ಮಹತ್ವವಾದ ಒಂದು ಡಿಬೇಟ್ ಕಾರ್ಯಕ್ರಮ ವೀಕ್ಷಕರೇ. ಭಾರತ ದೇಶದಲ್ಲಿ ತುಂಬ ಗೊಂದಲಮಯ ವಾತಾವರಣ ಮೂಡಿಸುವಂಥ NRC ಮತ್ತು CAA ಬಗ್ಗೆ ಕೆಲವರು ಪ್ರತಿಭಾವಂತರು ಇಲ್ಲಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವ್ರ ಜೊತೆ ಒಂದು ಕಿರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. BJPಯಿಂದ ಸಂಜಯ್ ಪಾಟೀಲ್ ಅಂತ ಘಟಪ್ರಾಯಿಂದ ಬಂದಿದ್ದಾರೆ. ಕಾಂಗ್ರೆಸ್ದಿಂದ ಇಮ್ರಾನ್ ತಪಕೇರಿ, ಕೋಆರ್ಡಿನೇಟರ್ ಅಲ್ಪಸಂಖ್ಯಾತರ ಇಲಾಖೆ, ಅದರಿಂದ ಬಂದಿದ್ದಾರೆ. ಆಮೇಲೆ ಇಲ್ಲಿ ಮತ್ತೊಬ್ಬರು ನಮ್ಮ ಪ್ರೇಮಾ ಚಿಕ್ಕೋಡಿ ಅಂತ ಖ್ಯಾತ ನ್ಯಾಯವಾದಿಗಳು, ಜನರ ನೋವು ನಲಿವುಗಳಿಗೆ ಮತ್ತು ಕಾನೂನನ್ನು ಪರಿಜ್ಞಾನ ಮಾಡಿ CAA ಬಗ್ಗೆ ಮತ್ತು NRC ಬಗ್ಗೆ ವಿವರವಾದ ಒಂದು ವರದಿಯನ್ನು ಹೇಳ್ತಾರೆ. ಯಾಕೆಂದರೆ ಇವತ್ತು ಭಾರತ ದೇಶಾದ್ಯಂತ ಸಂಪೂರ್ಣ ಗೊಂದಲಮಯದಲ್ಲಿ ಮುಸಲ್ಮಾನರು, ಸಿಖ್ಖರು, ಕ್ರಿಶ್ಚಿಯನ್ರು, ಅನೇಕ ಧರ್ಮದವರ ಜೊತೆ ಇದೊಂದು ದೊಡ್ಡ ಒಂದು ಬಿಕ್ಕಟ್ಟಿನ ಸಮಸ್ಯೆ ಆಗಿಬಿಟ್ಟಿದೆ ವೀಕ್ಷಕರೇ. ಇದಕ್ಕೆ ಪರಿಹಾರ ಅಂತ ಜನರಿಗೆ ಸಮಾಧಾನ, ಕಾನೂನು ಏನು ಹೇಳುತ್ತೆ, ಕಾಂಗ್ರೆಸ್ದವ್ರು ಏನು ಹೇಳ್ತಾರೆ, BJPದವ್ರು ಏನು ಹೇಳ್ತಾರೆ, ಅವರ ನೇರ ಮುಖಾಮುಖಿ ಕಾರ್ಯಕ್ರಮ ನಮ್ಮ ನಂಬರ್ 1 ಚಾನಲ್ದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ವೀಕ್ಷಕರೇ. ನಾನು ಮೊಟ್ಟ ಮೊದಲನೇದಾಗಿ BJPಯ ಸಂಜಯ್ ಪಾಟೀಲ್ ಅವರ ಹತ್ರ ಹೋಗ್ತೀನಿ. ಯಾಕಂದರೆ ಕರ್ನಾಟಕ ಮತ್ತು ಭಾರತ ದೇಶದಲ್ಲಿ ಇವತ್ತು BJP ಸರ್ಕಾರ ಇದೆ. ಆ BJP ಸರ್ಕಾರನೇ ಅಮಿತ್ ಶಾ ಗೃಹ ಮಂತ್ರಿ ಅವರೇ ಈ ಕಾನೂನನ್ನು ತಂದಿದ್ದು. ಆ ಕಾನೂನಿನ ರೂಪರೇಷೆ ಏನು, ಯಾರಿಗೆ ಆ ಕಾನೂನು ಅನ್ವಯ ಆಗುತ್ತೆ, ಆ ಕಾನೂನಿನಿಂದ ಯಾವ ಪರಿಣಾಮಕಾರಿ ಕ್ರಮಗಳನ್ನು ಅನುಸರಿಸಬೇಕು, ಯಾರಿಗೆ ಭಯವಿದೆ, ಯಾರಿಗೆ ಅದು ಅನ್ವಯ ಆಗುತ್ತೆ ಅನ್ನೋದು ಅವರ ನೇರ ನುಡಿಯಿಂದ ನಾನು ಕೇಳ್ತೀನಿ. ಸಂಜಯ್ ಪಾಟೀಲ್ ಅವರೇ, ಮೊಟ್ಟ ಮೊದಲವಾಗಿ ನಿಮಗೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ನಿಮಗೆ ಸ್ವಾಗತ ಕೋರ್ತೀನಿ. ನಮಸ್ಕಾರ. ನಮಸ್ಕಾರ ಪ್ರೇಮಾ ಚಿಕ್ಕೋಡಿ ಅವರೇ. ನಮಸ್ಕಾರ ಇಮ್ರಾನ್ ಅವರೇ. ಸರ್ ಹೇಳಿ ನೀವೇ. ಈ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹಾಗೂ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಇಲ್ಲಿ ಇರುವಂಥ ಯಾವುದೇ ಅಲ್ಪಸಂಖ್ಯಾತರಾಗಲಿ ಅಥವಾ ಕ್ರಿಶ್ಚಿಯನ್ರಾಗಲಿ ಮುಸ್ಲಿಮರಾಗಲಿ ಇಲ್ಲಿ ಇದ್ದಂಥ ಯಾವುದೇ ಪ್ರಜೆಗಳಿಗೆ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಈಗ ಹೊರಗಿನ ದೇಶದ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಿಂದ ನಿರಾಶ್ರಿತರಾಗಿ ಏನು ಇಲ್ಲಿ ಬಂದಿದ್ದಾರೆ, ಅವ್ರಿಗೋಸ್ಕರ ಪೌರತ್ವ ಕಾಯ್ದೆಯನ್ನು ಜಾರಿಗೆಗೊಳಿಸಿದ್ದಾರೆ. ಅದಕ್ಕೆ ಇಲ್ಲಿರುವಂಥ ಯಾವುದೇ ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ರಾಗಲಿ ಅಥವಾ ಇನ್ಯಾವುದೇ ಧರ್ಮದವರಾಗಲಿ ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂತ ಪದೇ ಪದೇ ಸಾರಿ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನವರು ಅಥವಾ ವಿರೋಧ ಪಕ್ಷದವರು ಇದನ್ನೊಂದು ಇಶ್ಯೂ ಆಗಿ ಹಿಂಸಾತ್ಮಕ ಇದನ್ನು ತಾಳಿದ್ದಾರೆ, ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಪದೇ ಪದೇ ಹೇಳ್ತಾ ಇದ್ದಾರೆ ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿ ಅವರು, ಇದರಿಂದ ಯಾರೂ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಈಗಾಗಲೇ. ನೋಡಿ ಸಂಜಯ್ ಪಾಟೀಲ್ ಅವರೇ, ನೀವು ಹೇಳ್ತಾ ಇರೋದು ಸರಿ ಇದೆ. ಸಮಸ್ಯೆ ಏನಿದೆ ಅಂದರೆ, ಈಗ ಭಾರತದ ಪ್ರತಿ ಪ್ರಜೆಗೆ ಪೌರತ್ವವನ್ನು ಈಗಾಗಲೇ ಎಲ್ಲರೂ ಇಲ್ಲೇ ಹುಟ್ಟಿದ್ದಾರೆ, ಅವ್ರ ತಾತ ಅಜ್ಜ ಎಲ್ಲರೂ ಇಲ್ಲೇ ಹುಟ್ಟಿದ್ದಾರೆ. ಅವರು ಪೌರತ್ವದ ದಾಖಲೆಗಳನ್ನ ಸಲ್ಲಿಸಲೇಬೇಕು ಅಂತ ಪಾರ್ಲಿಮೆಂಟ್ರಲ್ಲಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಅದಕ್ಕೆ ಮೋದಿ ಅವರು ಸಹಿತ ಸಹಮತ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿಯಿಂದ ನಾವು ಪೌರತ್ವವನ್ನು ಸಾಬೀತು ಮಾಡಲಿಕ್ಕೆ ಯಾವ ದಾಖಲೆಗಳನ್ನ ಸಲ್ಲಿಸಬೇಕು, ಆ ದಾಖಲೆ ಸಲ್ಲಿಸುವುದು ಅವಶ್ಯಕತೆ ಏನು, ಹೊರದೇಶದಿಂದ ಬಂದಂಥ ರೋಹಿಂಗ್ಯಾಗಳು, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದವರು ದಾಖಲೆಗಳನ್ನು ಪೂರೈಸಬೇಕು. ಇಲ್ಲಿರುವ ಭಾರತ ನೂರಾರು ವರ್ಷಗಳಿಂದ ಇಲ್ಲಿ ಇತಿಹಾಸನ ನಿರ್ಮಾಣ ಮಾಡಿದ ಮುಸಲ್ಮಾನರು, ಅವರು ಯಾವ ದಾಖಲೆಗಳನ್ನು ಮತ್ತು ದಾಖಲೆ ಕೊಡೋ ಅವಶ್ಯಕತೆ ಏನು, ಪೌರತ್ವದ ಮೂಲ ದಾಖಲೆ ಏನಂತೀರಾ? ಆ ಕಾನೂನಿನಲ್ಲಿ ಅದನ್ನೇನು ತಿಳಿಸಿಲ್ಲ ಅವರು. ಇಲ್ಲಿ ಈಗ ಸದ್ಯ ಇದ್ದಂಥವರು ಸಾಬೀತುಪಡಿಸ್ಬೇಕಂತ ಏನು ಅದರೊಳಗೆ ಇಲ್ಲ, ಕಾನೂನಿನಲ್ಲಿ ಇಲ್ಲ. ವೀಕ್ಷಕರೇ, BJP ಅವ್ರು ಹೇಳ್ತಾರೆ ಏನು ಅವಶ್ಯಕತೆ ಇಲ್ಲ ಅಂತ. ಅದಕ್ಕೆ ಈಗ ಕಾಂಗ್ರೆಸ್ನವರು ಏನು ಪ್ರತಿಪಾದನೆ ಮಾಡ್ತಾರೆ, ಇಮ್ರಾನ್ ಅವರೇ, ಈಗ BJP ಅವ್ರದ್ದು ನೀವು ಕೇಳಿದಿರ. BJP ಅವ್ರು ಹೇಳ್ತಾರೆ ಭಾರತದ ಮುಸಲ್ಮಾನರಿಗೆ ಯಾವುದೇ ಭಯವಿಲ್ಲ, ಸುಮ್ಮನೆ ಇವರು ಇದೊಂದು ರಾಜಕೀಯ ಇಶ್ಯೂ ಮಾಡ್ಕೊಂಡು ಇದೊಂದು ಗಲಾಟೆ ಎಬ್ಬಿಸ್ತಾ ಇದ್ದಾರೆ. ಈ ಗಲಾಟೆ ನೀವು ಮಾಡ್ತಾ ಇದ್ದೀರಾ ಕಾಂಗ್ರೆಸ್ದವರು? ಈಗಂತೂ ಎಲ್ಲರಿಗೂ ಗೊತ್ತಿದ್ದ ವಿಷಯ, ಈ ಮಾಧ್ಯಮ ಜೊತೆ ಕೂಡಿ ಇವರು ತಡಿಪಾರ ಅಮಿತ್ ಶಾ ಮತ್ತು ನಮ್ಮ ದೇಶ ದುರ್ಭಾಗ್ಯಪೂರ್ಣ ಇದೆ, ನಮ್ಮ ದೇಶದ ಪ್ರಧಾನಿ ಮೋದಿ ಅವರು ಇಬ್ಬರು ಕೂಡಿ ನೋಟ್ ಬ್ಯಾನದಲ್ಲಿ ಯಾರಿಗೂ ತೊಂದರೆ ಇಲ್ಲ, ಏನೂ ಕಷ್ಟ ಬರಂಗಿಲ್ಲ ಅಂತ ಹೇಳಿದ್ರು. ಅವರು ಎಷ್ಟು ದೊಡ್ಡ ಸಮಸ್ಯೆ ಆಯಿತು ಎಲ್ಲರಿಗೂ ಗೊತ್ತಿದೆ, ಎಷ್ಟು ಜನರದ ಪ್ರಾಣ ಹೋಯಿತು. ಅವರು ಹೇಳ್ತಾರೆ ಯಾರಿಗೂ NRC ಬಗ್ಗೆ CAA ಬಗ್ಗೆ ಪ್ರಾಬ್ಲಮ್ ಇಲ್ಲ,
ಏನು ಯಾರು ಹೊರಗೆ ಹಾಕಲ್ಲ ಅಂತ. ಇವರು ಮಧ್ಯದಲ್ಲಿ ಅವ್ರು ಹೇಳ್ತಾರೆ NRC ಯಾರು ಹೊರಡ್ತಾರೆ ಅವ್ರ ದೇಶಕ್ಕೆ ಹೊರಗೆ ಹಾಕ್ತಾರಂತ. ಇವರು ಇಲ್ಲಿಂದ ಜನರಿಗೆ, ವಿದ್ಯಾರ್ಥಿದವ್ರಿಗೆ ಉದ್ಯೋಗ, ವಿದ್ಯಾಭ್ಯಾಸ ಸಿಗ್ತಾ ಇಲ್ಲ, ಊಟಕ್ಕೆ ಅಕ್ಕಿ ಸಿಗ್ತಾ ಇಲ್ಲ. ಇವರು NRC ಮಾಡಕ್ಕೆ ಹೊಂಟಿದ್ದಾರೆ ಇವರು. ಯಾಕಂದರೆ ಇವ್ರ ಮೂಲ ಉದ್ದೇಶ ಅಂದರೆ ಆಸಾಮ್ನಲ್ಲಿ ಇವರು ಮಾಡಕ್ಕೆ ಹೋಗಿಟ್ಟಿದ್ರು. ಯಾಕಂದರೆ ನಮ್ಮ ಹಿಂದೂ ಅವರ ವೋಟಿಂಗ್ ಬ್ಯಾನ್ ಎಲ್ಲರೇ ರಾಂಗ್ ಆಗಬಾರ್ದಂತ. ಅವ್ರು ಮಾಡಿದ ತಕ್ಷಣ ಅವರು NRC ಸರ್ವೆ ಮಾಡಿದ ನಂತರ ಅವ್ರಿಗೂ ಗುರ್ತಾಯಿತು. ಅವರು ಅನಿಸ್ಕೊಂಬಟ್ಟಿಗೆ ಅವ್ರು ತಿಳಿದಿರೋಂಥ ಅಲ್ಲಿ ಮುಸ್ಲಿಮ್ಸವರು 17 ಲಕ್ಷ ಇರಬೇಕು, ಹಿಂದೂಗಳು 1-2 ಲಕ್ಷ ಇರಬೇಕು ತಿಳ್ಕೊಂಡಿರೋರು. ಆ ಸರ್ವೆ NRC ಬಂದ ನಂತರ ನಮ್ಮ ಹತ್ರ ಎಲ್ಲ ದಾಖಲಿದೆ ಪ್ರಸಾದ್ ಅವರೇ. ಅಲ್ಲಿ 14 ಲಕ್ಷ ಹಿಂದೂಗಳು ಬಂದರು, 5 ಲಕ್ಷ ಮುಸ್ಲಿಮ್ಸ್ ಬಂದರು. ಅವ್ರು ತನಗೆ ಕೊಳಿಗೆ ಏನು ಪ್ಲ್ಯಾನಿಂಗ್ ಮಾಡಿದಾರಲ್ಲ ಪಬ್ಲಿಸಿಟಿ ಸಲುವಾಗಿ, ಹಿಂದೂಗಳಿಗೆ ಸುಳ್ಳು ಪಬ್ಲಿಸಿಟಿ ಮಾಡಿ ಅವ್ರ ತಾನೇ ಮೈ ಬೇಗ ಬಿದ್ದಿರ್ತಾರೆ. ಅದು ಆದ ನಂತರ ಈಗ ಎಲ್ಲ ಕಡೆ ಸರ್ವಿಸ್ ಮಾಡೋಂತಲ್ಲ ಅವ್ರಿಗೆಲ್ಲ ಉತ್ತರ ಕೊಡೋಕೆ ಅವಕಾಶ ಇಲ್ಲ, ಬರೀ ಇದೆ ಅಂತ ಹೇಳ್ತಾರೆ ಅವರು. ಈಗ ನೀವು ಕಾಂಗ್ರೆಸ್ದವರು, ನೀವು ಈಗ ಭಾರತ ದೇಶದಲ್ಲಿ ಗೊಂದಲಮಯ ವಾತಾವರಣ ನೀವೇ ಮಾಡ್ತಾ ಇದ್ದೀರಾ, ದಂಗೆಗಳನ್ನ ಮಾಡ್ತಾ ಇದ್ದೀರಾ, ಮೋರ್ಚೆಗಳನ್ನ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನೀವು ಮೂಲ ಪ್ರಶ್ನೆಗೆ ಬನ್ನಿ, ಮೂಲ ವಿಷಯಕ್ಕೆ ಬನ್ನಿ. ಭಾರತೀಯ ಮುಸಲ್ಮಾನರಿಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ ಅಂತ BJPಯ ಪ್ರತಿನಿಧಿಯಾಗಿ ಬಂದಂಥ ಸಂಜಯ್ ಪಾಟೀಲ್ ಅವರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ಪರವಾಗಿ ಹೇಳ್ತಾ ಇದ್ದಾರೆ. ಭಾರತದ ಮುಸಲ್ಮಾನರಿಗೆ ಯಾವುದೇ ಭಯವಿಲ್ಲ. CAA ಮತ್ತು NRC ಬಗ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ನೀವು ನೇರವಾಗಿ ಮಾತಾಡಿ. ನಾನು ಹೇಳಬೇಕಂದ್ರೆ ಫಸ್ಟ್ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಫಸ್ಟ್ ಜೀವ ಕೊಟ್ಟಿದ್ದು, ಹೋರಾಟ ಮಾಡಿದ್ದು 63,075 ಮಂದಿ ಜನ ಇನ್ನೂ ತನಕ ರೆಕಾರ್ಡ್ ಇದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ. ಫಸ್ಟ್ ಮೊದಲು ಮುಸ್ಲಿಂ ಸಮುದಾಯರು ಹೋರಾಟ ಮಾಡಿದರು. ಇಲ್ಲಿಗೆ ಯಾರು ಮುಸ್ಲಿಮ್ದವ್ರಿಗೆ ಯಾರಿಗೂ ಸರ್ಟಿಫಿಕೇಟ್ ಕೊಡೋದು ಅವಶ್ಯಕತೆ ಇಲ್ಲ, ಅಲ್ಪಸಂಖ್ಯಾತರಿಗೂ ಸರ್ಟಿಫಿಕೇಟ್ ಕೊಡೋದಿಲ್ಲ. ನಾವಿಲ್ಲಿ ಭಾರತ ಉದ್ಧವಿಸಿದ್ದಾರೆ ಅಂತ ಯಾರಿಗೆ ಹೇಳಬೇಕಾದೇ ಇಲ್ಲ. ಕೆಲವು ಮೀಡಿಯಾದವ್ರು ಕೂಡು BJPದವ್ರ ಜೋಡಿ ಇಡೀ ದೇಶದ ಸರ್ವನಾಶ ಮಾಡ್ತಾ ಇದ್ದಾರೆ. ಏನೂ ಉಳಿಸಿಲ್ಲ ಇವರು. ಯಾಕಂದರೆ ಈಗ ಜಾಮ್ಯಾ ವಿದ್ಯಾರ್ಥಿ ಮೇಳೆಗೆ ಇಷ್ಟು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಎಂಥಂಥ ಜನಕ್ಕೆ ಪೊಲೀಸ್ ಲಾಕಪ್ನಲ್ಲಿ ಬಿಟ್ಟಿದ್ದಾರೆ. ಅವ್ರ ಮ್ಯಾಗೆ ಪಾಪ ಇಷ್ಟು ದಿವಸ ಸ್ಟ್ರೈಕ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಚಳಿಗಾಲ ಇದೆ, ಹೆಂಗಸರ ಮ್ಯಾಗೆ ಸಣ್ಣ ಮಕ್ಕಳಿದ್ದಾವೆ, ಅದ್ರ ಬಗ್ಗೆ ಕಾಳಜಿ ಇಲ್ಲ ಇವ್ರಿಗೆ. ಒಂದ್ಸಲ ಸಮಯ ಕೊಟ್ಟು ಮಾತಾಡಬೇಕಲ್ವಾ? ಒನ್ ಟೈಮ್ ಅಣ್ಣಾ ಹಜಾರೆ ಸ್ಟ್ರೈಕ್ ಮಾಡಿದರು. ಆ ಟೈಮ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಹೋಗಿ ಮಾತಾಡಿ ಡಿಬೇಟ್ ಮಾಡಿ ಸದ್ಯಕರ ನಿಲ್ಲಿಸಿದ್ರು. ಆ ಟೈಮ್ಗೆ ಯಾರು BJPದವ್ರು ಕೇಳ್ರಿ ಯಾಕೆ ಮಾತಾಡಿಲ್ಲ ಅಂತ. ಈಗ NRC ಅನ್ವಯ ಆಗಬೇಕು ಬೇಡ, ನೀವು ಅದ್ರ ಬಗ್ಗೆ ಅಷ್ಟೇ ಮಾತಾಡಿ. ಈಗ NRC ಅವಶ್ಯಕತೆ ಇದೆಯಾ ಭಾರತ ದೇಶಕ್ಕೆ? NRC ಅವಶ್ಯಕತೆ ಇಲ್ಲ. ನಮ್ಮ ಭಾರತ ದೇಶಕ್ಕೆ ಯಾವ CAA NRC ಅವಶ್ಯಕತೆ ಇಲ್ಲ. ಇದರಿಂದ ಏನೂ ಲಾಭ ಅಲ್ಲ. ನಮ್ಮ ದೇಶಕ್ಕೆ ಬೇಕಾಗಿದ್ದು ವಿಕಾಸ, ವಿದ್ಯಾವೇತನ, ಶಿಕ್ಷಣ, ಭಾರತ ಉಜ್ವಲ ಭವಿಷ್ಯ. ಇವ್ರ ಕೈಯಲ್ಲೇ ಕೊಡೋಕ್ಕಾಗಲ್ಲ. ಇವು ಬರೀ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋರು. ಈಗ ವೀಕ್ಷಕರೇ, NRC ಮತ್ತು CAA ಬಗ್ಗೆ ಸವಿಸ್ತಾರವಾಗಿ NRC ಅಂದ್ರೆ ಏನು, CAA ಅಂದ್ರೇನು, ಇದನ್ನು ಮೊದಲು ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು. ಅದಕ್ಕಾಗಿ ಖ್ಯಾತ ನ್ಯಾಯವಾದಿಗಳಾದಂಥ ಅವರು ನ್ಯಾಯಾಲಯದಲ್ಲಿ ಈ ಪ್ರಶ್ನೆಗಳು ಎಲ್ಲ ಎದ್ದಾಗ ಅವರೆಲ್ಲ ಮಾತಾಡ್ತಾ ಇರ್ತಾರೆ. ಸರಿಯಾದ ಅಭ್ಯಾಸನ ಸಹಿತ ಮಾಡಿರ್ತಾರೆ NRC ಮತ್ತು CAA ಬಗ್ಗೆ ವಿವರವಾಗಿ ಹೇಳ್ತಾರೆ. ನ್ಯಾಯವಾದಿ ಪ್ರೇಮಾ ಚಿಕ್ಕೋಡಿ ಅವರು NRC ಮತ್ತು CAA ಬಗ್ಗೆ ವಿವರವಾಗಿ ಹೇಳಿ ಮೇಡಮ್. ನಮಸ್ಕಾರ ಸರ್. ಇವತ್ತಿನ ದಿವಸ NRC ಮತ್ತು CAA ಬಗ್ಗೆ ತಾವು ಕೇಳ್ತಾ ಇದ್ದೀರಾ. ಪೌರತ್ವ ತಿದ್ದುಪಡಿ ಕಾಯ್ದೆ. ಪೌರತ್ವ ಕಾಯ್ದೆ ಅಂದರೆ ಏನಂತ ನಾನು ಫಸ್ಟ್ ಹೇಳ್ತೀನಿ. ಬಾಂಗ್ಲಾದೇಶ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಇನ್ನಿತರೆ ದೇಶಗಳಲ್ಲಿ ನಮ್ಮ ಅಲ್ಪಸಂಖ್ಯಾತರಾದಂಥ ಮುಸ್ಲಿಂ, ಹಿಂದೂ, ಆಮೇಲೆ ಜೈನ್, ಬೌದ್ಧ, ಸಿಖ್, ಪಾರ್ಸಿ ಉಳಿದ ಎಲ್ಲ ಜಾತಿಯರು ಏನು ನಮ್ಮ ದೇಶವನ್ನು ಬಿಟ್ಟು ಹೊರಗಿದಾರಲ್ಲ, ಬಾಂಗ್ಲಾ ಮತ್ತು ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲಿ, ಅವರಿಗೆ ಧಾರ್ಮಿಕತ್ವ ನೀಡಲು ಪೌರತ್ವ ನೀಡುವ ಸಲುವಾಗಿ ನಮ್ಮ ಭಾರತ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನಿದು ತಿದ್ದುಪಡಿ ಕಾಯ್ದೆಯನ್ನು ತಂದಿದ್ದಾರಲ್ಲ, ಅದಕ್ಕೆ ನಾವು ಇವತ್ತಿನ ದಿವಸ ಅವರನ್ನು ವಲಸೆ ಹೋದವರಿಗೆ ಒಳಗಡೆ ಕರ್ಕೊಂಡು ಅವ್ರಿಗೆ ಪೌರತ್ವ ಕೊಡಬೇಕಂತಕ್ಕಂಥ ಒಂದು ಕಾಯ್ದೆಯನ್ನು ಇದನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಇದನ್ನು ಪೌರತ್ವ ಕಾಯ್ದೆ ತಿದ್ದುಪಡಿ ಅಂತಕ್ಕಂಥದ್ದು ಒಂದು ಮಾತನ್ನು ತಮ್ಮ ಮುಂದೆ ಸ್ಪಷ್ಟಪಡಿಸ್ತೀನಿ. ಇದೇ ನೋಂದಣಿಗೇನೆ NRC ಅಂತ ಹೇಳಿ ಕರೆಯುತ್ತಾರೆ. ಆಮೇಲೆ ಇವತ್ತಿನ ದಿವಸ ನಾನು ಒಂದು ಮಾತು ಕೇಳ್ತೀನಿ ಕಾನೂನಿನ ಮೂಲಕ. ಏನಂತಂದ್ರೆ ಇವತ್ತಿನ ದಿವಸ ನಮ್ಮ ಭಾರತ ದೇಶದಾಗ ಎರಡು ಜಾತಿ ಹೆಚ್ಚಿದೆ. ಒಂದು ಹಿಂದೂ, ಇನ್ನೊಂದು ಮುಸ್ಲಿಂ. ಹಿಂದೂ ನಂತರ ಇರುವುದೇ ಮುಸ್ಲಿಂ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಹಿಂದೂ ಮತ್ತು ಮುಸ್ಲಿಂ.
ಹೀಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಹಿಂದೂ ಮತ್ತು ಮುಸ್ಲಿಮರನ್ನು ತಮ್ಮ ಸಹಮತ ತಮ್ಮ 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 ಅಭಿಪ್ರಾಯಗಳನ್ನು ಕೋರಿ ಅವರನ್ನು ತಮ್ಮ ಒಪ್ಪಿಗೆ ಮೂಲಕ ಅವ್ರನ್ನ ಹಿಡಿತದಲ್ಲಿ ಇಟ್ಕೊಂಡು ಅವ್ರ ಒಪ್ಪಿಗೆ ಕೇಳುವ ಮೂಲಕ ಈ ಕಾಯ್ದೆಯನ್ನು ಪಾಸ ಮಾಡೋದು ಆಗಿದ್ರೆ ಇದು ಒಂಥರ ಒಂದು ಶಾಂತಿಯುತವಾದಂಥ ವಾತಾವರಣ ಆಗ್ತತಿ. ಆಮೇಲೆ ಇವಾಗ ಹಿಂದೆರಡು ತಿದ್ದುಪಡಿ ಅಂತಂದರು, ಏನು 370 ಆ್ಯಂಡ್ ಅಯೋಧ್ಯೆ, ಇವು ಎರಡೂ ದೊಡ್ಡ ಕಾಯ್ದೆ ರೀ. ದೇಶದಲ್ಲಿ 70 ವರ್ಷ ಆಗಲಾರ್ದಂಥ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದರು ಯಾರು? ನರೇಂದ್ರ ಮೋದಿಯವರು. ಅಲ್ಲಿ ದಂಗೆ ಹೇಳಲಿಲ್ಲ. CAA ತರುವಲ್ಲಿ ಯಾಕೆ ದಂಗೆ ಹೇಳ್ತು ಅನ್ನೋ ಒಂದು ಮರ್ಮ ಇದೆ. ಅದು ಏನಂದ್ರೆ ಇವರು ಹಿಂದೂ ಮುಂದಿಟ್ಕೊಂಡು ಮುಸ್ಲಿಮ್ರನ್ನ ಹಿಂದೆ ಬಿಟ್ಟು ಈ ಕಾಯ್ದೆ ಮಾಡಿದರು. ಹೌದು, ಯಾಕಿಲ್ಲ ಅಂತ ಅಂತೀರಂದರೆ ಈಗ ಮುಸಲ್ಮಾನ್ ಸಮಾಜದವ್ರು ಯಾಕೆ ಇದಕ್ಕೆ ಅಂಜಿದಾರು? ಇವತ್ತಿನ ದಿವಸ ಏನೂ ಮಾಡೋದಿಲ್ಲ ಅಂತೇಳಿ 370 ಮಾಡಿ ಜಾರಿ ಮಾಡಿಬಿಟ್ರು. ಆಮೇಲೆ ಅಯೋಧ್ಯೆ ತೀರ್ಪನ್ನು ಮಾಡಿಬಿಟ್ರು. ಇದಕ್ಕೆ ನಾವು ಒಪ್ಪಿಗೆ ಕೊಟ್ಟು ಹಂಗೆ ಇವತ್ತಿನ ದಿವಸ ಭಾರತ ದೇಶ ಶಾಂತಿ ಆಗ್ಬೇಕಂದ್ರೆ ಮುಸ್ಲಿಮರು ತಮ್ಮ ಒಪ್ಪಿಗೆ ತೊಗೊಂಡು ಯಾರು ಅಲ್ಪಸಂಖ್ಯಾತರು ಅದಾರಲ್ಲ, ಇನ್ನೂ ಅದಾರ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರು ಅಷ್ಟೇ ಅಲ್ಲ, ಬೌದ್ಧರು, ಸಿಖ್ರು, ಇನ್ನು ಉಳಿದಂಥ ಎಲ್ಲ ಅಲ್ಪಸಂಖ್ಯಾತರನ್ನು ತಮ್ಮ ಸಹಮತಕ್ಕೆ ತೊಗೊಂಡು ಒಪ್ಪಿಗೆಯನ್ನು ತೊಗೊಂಡು ಮಾಡಿದ್ದಾದ್ರೆ ಇವತ್ತಿನ ದಿವಸ ಪ್ರಧಾನಮಂತ್ರಿ ಇನ್ನೂ ತಮ್ಮ ಹೆಸರನ್ನು ಗಳಿಸ್ಕೋತಾರೋ. ಆಮೇಲೆ ಇದು ತಂದಿದ್ದು ಸ್ವಾರ್ಥಕನೂ ಆಗ್ತತಿ, ಇವ್ರ ದಂಗೆನೂ ಹೇಳಕ್ಕೆ ಹೋಗಂಗಿಲ್ಲ ಅಂತಕ್ಕಂಥದ್ದು ಒಂದು ಅಭಿಪ್ರಾಯ ನಾನು ವ್ಯಕ್ತಪಡಿಸ್ತೀನಿ. ಯಾಕಂತಂದ್ರೆ ಇವ್ರು ಎಲ್ಲರನ್ನೂ ಭಾರತ ದೇಶ ಶಾಂತಿ ಉಳಿಬೇಕಾದ್ರೆ ಎಲ್ಲರದು ಅಭಿಪ್ರಾಯ ಬೇಕ್ರಿ. ವಿರೋಧ ಪಕ್ಷ ಇರಲಿ ಪರವಾಗಿರಲಿ, ಇಲ್ಲಿ ಅವಿರೋಧವಾಗಿ ಮಾಡಬೇಕಾಗ್ತತಿ. ನಾವು ಯಾವುದು ಪಕ್ಷಾತೀತವಾಗಿ ಮಾಡಬೇಕಾಗತ್ರಿ. ಸಂವಿಧಾನಬದ್ಧ ಕಾಯ್ದೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ತಂದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿದ್ದಾರೆ. ಇವತ್ತಿನ ದಿವಸ ಏನಂತಂದ್ರೆ ಎಲ್ಲರಿಗೂ ಸಮಾನತೆಯ ಹಕ್ಕಿದೆ, ಧಾರ್ಮಿಕ ಹಕ್ಕಿದೆ, ಜೀವಿಸುವ ಹಕ್ಕಿದೆ, ಎಲ್ಲ ರೀತಿಯಾದಂಥ ಹಕ್ಕಿದೆ. ಎಲ್ಲರಿಗೂ ಹಕ್ಕಿದ್ದಾಗ ಅವ್ರು ಹೋರಾಟ ಮಾಡೋದು ಒಂದು ಹಕ್ಕು. ಅದಕ್ಕೆ ನಾನು ಹೇಳ್ತೀನಿ, ಎಲ್ಲರನ್ನೂ ತಮ್ಮ ಸಹಮತಕ್ಕೆ ತಗೊಂಡು ಈ ಬಿಲ್ ಪಾಸ್ ಮಾಡಿದ್ದ ಅಂತಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರದ್ದು ಇನ್ನೂ ಹೆಸರು ಮುಂದೆ ಹೋಗ್ತೈತೆ ಅಂತಕ್ಕಂಥ ಒಂದು ಅಭಿಪ್ರಾಯನ ನಾನು ಈ ಚಾನಲ್ಗೆ ವ್ಯಕ್ತಪಡಿಸ್ತೀನಿ. ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಪ್ರತಿಯೊಬ್ಬರಿಗೆ ಒಂದು ತನ್ನದೇ ಆದಂತ ವಾಕ್ ಸ್ವಾತಂತ್ರ್ಯ ಹೇಗಿದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೇಗಿದೆ, ಆಮೇಲೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಆಗಬಾರ್ದು ಅನ್ನೋದು ನಿಮ್ಮ ವಿಚಾರ. ನೀವು ಕಾನೂನನ್ನು ಅಧ್ಯಯನ ಮಾಡಿದ್ದೀರಾ. ಈಗ ನಾನು ಇನ್ನೊಂದು ಕಿರು ಪ್ರಶ್ನೆ ಕೇಳ್ತೀನಿ ನಿಮಗೆ. ವೀಕ್ಷಕರಿಗೆ ಅದೊಂದು ಭಾಳ ತಲೆಯಲ್ಲಿ ಇರ್ಬೋದು, ನ್ಯಾಯವಾದಿಗಳಿಗೆ ನೀವು ಅದ್ರ ಬಗ್ಗೆ ಸ್ಟಡಿನೂ ಮಾಡಿರ್ಬೋದು. NRC ಜಾರಿಗೆ ಬರುವುದು ಇದು ಅವಶ್ಯ ಅಂತೀರಾ? ಹೇಗೆ ಒಂದು ರೇಷನ್ ಕಾರ್ಡ್ ಅವಶ್ಯಕತೆ, ಹೇಗೆ ಒಂದು ಪಾಸ್ಪೋರ್ಟ್ ಇದೆ, ಹೇಗೆ ಒಂದು ಆಧಾರ್ ಕಾರ್ಡ್ ಇದೆ, ಹೇಗೆ ಒಂದು ವೋಟರ್ ID ಇದೆ, ಅವೆಲ್ಲ ಇದ್ದಾಗೂ ಮತ್ತೆ NRC ಅವಶ್ಯಕತೆ ಇದೆಯಾ ನಮ್ಮ ದೇಶಕ್ಕೆ? ಅದು ಅವಶ್ಯಕತೆ ಇಲ್ಲ. ಬಟ್ ಇವ್ರು ಏನು ಮಾಡಿದಾರು, ಇವತ್ತಿನ ದಿವಸ ಹೊರಗಿನ ದೇಶದವ್ರು ಬಂದು ನಮ್ಮ ದೇಶವನ್ನು ಅತಿಕ್ರಮಣ ಮಾಡೋದ್ರಿಂದ ಇವರು ಇದನ್ನು ತಂದಿದ್ದಾರೆ. ಆದ್ರೆ ಇದನ್ನ ಎಲ್ಲರೂ ಒಪ್ಪಿಗೆ ಮೇರೆಗೆ ಇದನ್ನು ಪಾಸ್ ಮಾಡಿದ್ರೆ ಒಳ್ಳೇದಾಗ್ತೈತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಂದ್ರೆ ಇದಕ್ಕೆ ಜನಾಭಿಪ್ರಾಯ ಮೊದಲೇ ಮುಂಚಿತವಾಗಿ ಯಾರಿಗೂ ಹೇಳಿಲ್ಲ. ಇವರೇ ಪಾಸ್ ಮಾಡೋದು, ಇವರೇ ಉತ್ತರ, ಇವರೇ ಕ್ವಶನ್ ಅಂದ ಕೂಡಲೇ ಎಲ್ಲರೂ ಜನ ದಂಗೆ ಹೇಳುವ ನಿರೀಕ್ಷೆಯಲ್ಲಿದೆ. ಯಾಕಂತಂದರೆ ಇವತ್ತಿನ ದಿವಸ 2 ದೊಡ್ಡ ಕಾಯ್ದೆ ಪಾಸ್ ಮಾಡಿದ್ರು, ಅವಾಗ ಯಾರೂ ದಂಗೆ ಹೇಳಲಿಲ್ಲ. ಇದನ್ನು ಪಾಸ್ ಮಾಡಿದಾಗ ಯಾಕೆ ದಂಗೆ ಎದ್ರು ಅನ್ನೋದು ಒಂದು ಸ್ವಲ್ಪ ಅವ್ರ ತಲೆ ಬರಬೇಕು, ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡಬೇಕಂತಕ್ಕಂಥ ಒಂದು ಮಾತನ್ನು ನಾನು ಹೇಳ್ತೀನಿ. ನಮ್ಮ ದೇಶ ಶಾಂತಿ ಇರಬೇಕಂದ್ರೆ ಅವ್ರು ಎಲ್ಲರದು ಒಮ್ಮತ ಸಹಮತ ತಗೋಬೇಕು ಆಗ್ತೈತಿ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳ್ತೀನಿ. ವೀಕ್ಷಕರೇ ನೋಡಿ, ಈಗ ನ್ಯಾಯವಾದಿಗಳಾದಂಥ ಪ್ರೇಮಾ ಚಿಕ್ಕೋಡಿ ಅವರು ಹೇಳ್ತಾರೆ, ಈ NRC ಆಮೇಲೆ 370 ಅಯೋಧ್ಯ ಪ್ರಕರಣ ಹೇಗೆ ಸುರಳಿತವಾಗಿ ಸರಳ ರೀತಿಯಿಂದ ಹೇಗೆ ಜಾರಿಯಾಯಿತು, NRC ಬಗ್ಗೆ ಯಾಕೆ ಗೊಂದಲ ಆಗ್ತಾ ಇದೆ, NRC ಅವಶ್ಯಕತೆ ಯಾಕೆ ಇದೆಯೋ ಇಲ್ಲೋ ಅನ್ನೋದು ಸವಿಸ್ತಾರವಾದ ವರದಿ ಹೇಳಿದರು. ಈಗ BJP ಕೇಳ್ತೀನಿ, NRC ಅವಶ್ಯಕತೆ ಇಲ್ಲ, ಆ NRC ಯಾಕೆ ತರೋದು ಗೊಂದಲಮಯ ವಾತಾವರಣ ಮಾಡಬೇಕಾಗಿತ್ತು BJP ಸರ್ಕಾರಕ್ಕೆ? ತಾವೇನು ಕೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ. ನೋಡಿ, 370 ಈಸಿಯಾಗಿ ಹೋಯ್ತು, ಅಯೋಧ್ಯನೂ ಹೋಯ್ತು, ಯಾವ ದಂಗೆ ಆಗಲಿಲ್ಲ, ಗಲಭೆ ಆಗಲಿಲ್ಲ, ಏನಾಗಲಿಲ್ಲ. ಅದರ ಬಗ್ಗೆ ಸವಿಸ್ತಾರವಾಗಿ ನ್ಯಾಯವಾದಿಗಳು ಪ್ರೇಮಾ ಚಿಕ್ಕೋಡಿ ಅವರು ಹೇಳಿದರು. ಈಗ ಈ NRC ನಮಗೆ ಅವಶ್ಯಕತೆ ಇತ್ತಾ? ಈ NRCದಿಂದ ಭುಗಿಲೇಳ್ತಾ ಯಾಕಿದೆ? ಇಡೀ ಭಾರತದಲ್ಲಿ ಗೊಂದಲಮಯ ವಾತಾವರಣ ಯಾಕೆ ಆಗ್ತಾ ಇದೆ? ಇದಕ್ಕೆ ನೀವು ನಿಯಂತ್ರಣ ಮಾಡಿಗೋಸ್ಕರ ಗೋಳಿಬಾರು ಆಗ್ತಾ ಇದೆ, ಲಾಠಿ ಚಾರ್ಜು ಆಗ್ತಾ ಇದೆ, ಸಾವು ನೋವಾಗ್ತಾ ಇದೆ, ಸರ್ಕಾರಿ ಆಸ್ತಿಪಾಸ್ತಿ ಹಾಳಾಗ್ತಾ ಇದೆ, ಸ್ವಂತ ಜನರ ಆಸ್ತಿಪಾಸ್ತಿ ಹಾಳಾಗ್ತಾ ಇದೆ, ಮತ್ತು ದೈನಂದಿನ ನಾನು ನೋಡ್ತಾ ಇದ್ದೀನಿ ಪ್ರಚೋದನಕಾರಿ ಭಾಷಣಗಳು ಆಗ್ತಾ ಇದ್ದಾವೆ. ಅಯೋಧ್ಯೆಗಾಗಲಿಲ್ಲ, 370 ಇದನ್ನು ಶಮನ ಮಾಡೋಗೋಸ್ಕರ ನಿಮ್ಮ ನಾಯಕರು ಯಾಕೆ ಹೋರಾಟ ಮಾಡಬಾರ್ದು? ನೋಡಿ, ವಿರೋಧ ಪಕ್ಷದವ್ರಿಗೆ ಈಗಾಗಲೇ 7 ವರ್ಷದಿಂದ
ಏನು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರು ಅವರ ವಿರುದ್ಧವಾಗಿ ಯಾವುದೇ ಹಿಂಸಾತ್ಮಕವಾಗಿ ಪ್ರತಿಭಟನೆ ಮಾಡೋಕ್ಕೆ ಇನ್ನೂ ತನಕ ಅವಕಾಶ ಸಿಕ್ಕಿರಲಿಲ್ಲ. ಇದೊಂದು ಅವರಿಗೆ ಅವಕಾಶ ಸಿಕ್ಕಿದೆ. ಅದಕ್ಕೆ ಜನರನ್ನು ದಾರಿ ತಪ್ಪಿಸಿ ಅವರ ವಿರುದ್ಧವಾಗಿ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಇದನ್ನೆಲ್ಲ ಕೂಡ. ಈಗ ನೋಡಿ, ಈಗ NRCಕ್ಕಿಂತಲೂ ಮತ್ತೆ ಬಹಳ ಜ್ವಲಂತವಾದ ಸಮಸ್ಯೆಗಳಿದ್ದು BJP ತಮ್ಮ ಅಜೆಂಡಾದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಒಂದು ಪ್ರಣಾಳಿಕೆ ಬಿಟ್ಟಿದ್ರು. ಬಿಫೋರ್ ಇಲೆಕ್ಷನ್ 2014 ಫಸ್ಟ್ ಇಲೆಕ್ಷನ್ ಬಂದಾಗ, ಮತ್ತೊಮ್ಮೆ ಇಲೆಕ್ಷನ್ ಬಂದಾಗ ಮತ್ತೊಂದು ಪ್ರಣಾಳಿಕೆ ಬಿಟ್ಟಿದ್ರು. ಏನು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆಮೇಲೆ ನಿರುದ್ಯೋಗಿಗಳಿಗೆ ಎಲ್ರಿಗೂ ಉದ್ಯೋಗ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ. ಅದನ್ನು ಮಾಡಲಿಲ್ಲ. ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಆಗಲಿಲ್ಲ. ಇದೆಲ್ಲ ಜನ ಮಾತ್ರ ಫ್ಯಾಕ್ಟ್ರಿಗಳು ಮುಚ್ತಾ ಇದ್ದಾವೆ. ಎಷ್ಟೋ ಜನರು ಇನ್ನು ಬೀದಿಯಲ್ಲಿ ಇಲೆಕ್ಟ್ರಾನಿಕ್ಕು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರೆಲ್ಲ ಮನೆಗೆ ಬರ್ತಾ ಇದ್ದಾರೆ. ಈರುಳ್ಳಿ ಬೆಲೆ ನೋಡಿ ಗಗನಕ್ಕೆ ಏರ್ತಾ ಇದೆ. ಈ ಸಾರ್ವಜನಿಕ ಜ್ವಲಂತ ಸಮಸ್ಯೆ ಬಗ್ಗೆ ಗಮನ ಹರಿಸೋದು ಬಿಟ್ಟು NRC ಇದು ಏನು ಅವಶ್ಯಕತೆ ಇತ್ತು, ಮೊದಲು ವಿಕಾಸ್ ಮಾಡಬೇಕು, ಆಮೇಲೆ NRC ಮಾಡಬೇಕಾಗಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಇದು ಸಾರ್ವಜನಿಕರ ಪರವಾಗಿ ಇರುವಂಥ ಚಾನಲ್ ಅಭಿಪ್ರಾಯ. ಈ ದೇಶದ ಹಿತದೃಷ್ಟಿಯಿಂದ ಇದು NRCನೂ ಒಂದು ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಇದನ್ನು 370 ಯಾವ ರೀತಿ ಜಾರಿ ಮಾಡಿದ್ರು, ಈಗ ಅಲ್ಲಿ ಕಾಶ್ಮೀರದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಾಕತ್ತು. ಅದೇ ರೀತಿ ಇದು NRCನ ಜಾರಿ ಮಾಡಿದ ಮೇಲೆ ಇನ್ನು ಈ ದೇಶದಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ ಮತ್ತು ಜನಸಂಖ್ಯೆಯನ್ನು ನಿಯಂತ್ರಣಕ್ಕೆ ಬರ್ತದೆ ಅಂಥೇಳಿ ಈಗ ಕಾನೂನನ್ನು ತರಲೇಬೇಕಾಗಿದೆ. ಅದಕ್ಕೋಸ್ಕರ ಈ ಕಾನೂನನ್ನು ತಂದಿದ್ದಾರೆ. ಈಗ ನೋಡಿ, ಕಾಂಗ್ರೆಸ್ದವ್ರು ಹೇಳ್ತಾರೆ ನಾವೆಲ್ಲ ಹಿಂದೂ ಮುಸ್ಲಿಂ ನಾವೆಲ್ಲ ಅಣ್ತಮ್ಮರಿಂದಾಗಿದ್ದೀವಿ, ನೀವು ಪೂಜೆ ಮಾಡ್ತಿದ್ರೆ ನಾವು ನಮಾಜ್ ಮಾಡ್ತಿದ್ದೀವಿ ಅಂತ. ಎಲ್ಲರೂ ಒಂದು ಭಾವೈಕ್ಯತೆ ಸಂಕೇತದಿಂದ ಇದ್ದರು. ಇದನ್ನು NRC ಅಂತ ಒಂದು ಮಧ್ಯದಲ್ಲಿ ಗೋಡೆ ನಿರ್ಮಾಣ ಮಾಡ್ತಾ ಇದ್ದೀರಂತ ಅವ್ರು ನೇರವಾದ ಆಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೇನು ಹೇಳ್ತೀರ? ಅವ್ರು ಏನು ಹೇಳಿದ್ರೆ ನನಗೆ ಅರ್ಥ ಆಗಲಿಲ್ಲ ನಮಗೆ. ಈಗ ನೋಡಿ, ಅವರೇ ಹೇಳ್ತಾರೆ. ಸರ್, ನಾ ಹೇಳಬೇಕಂದ್ರೆ ಪ್ರಸಾದ್ ಅವರೇ, ನಮ್ಮ ಆತ್ಮೀಯ ಸ್ನೇಹಿತ ಸಂಜಯ್ ಅವರಿಗೆ ಹೇಳ್ಬೇಕಂದ್ರೆ, ಅಣ್ಣಾ ಹಜಾರೆ ಪ್ರೊಟೆಸ್ಟ್ ಮಾಡ್ತಿದ್ರು ನಮ್ಮ ಸರ್ಕಾರ ಇದ್ದ ಟೈಮ್ಕ. ಕಾಂಗ್ರೆಸ್ ಸರ್ಕಾರ ಎಸಾ ಕರ್ ರಹಿ ವೈಸಾ ಕರ್ ರಹಿ. ಆ ಟೈಮಿನಲ್ಲಿ ನಾವು ಸರ್ಕಾರದವ್ರು ಹೋಗಿ ಅಣ್ಣಾ ಹಜಾರೆ ಮೀಟ್ ಮಾಡಿ ಆ ಸತ್ಯಾಗ್ರಹ ನಿಲ್ಲಿಸಿದ್ರು. ಅಲ್ಲಿ ವಿದ್ಯಾರ್ಥಿಗಳಿಗೆ, ಜನಗಳಿಗೆ ಇಷ್ಟು ದೊಡ್ಡ ನಷ್ಟ ಆಗಾಗ ಕೊಡಲಿಲ್ಲ. ಇವ್ರು ಯಾಕೆ ಅಲ್ಲಿ ಮಾತಾಡೋಕೆ ಹೋಗಲ್ಲ? ಇವರು ಪ್ರೊಟೆಸ್ಟ್ದವ್ರಿಗೆ ಜಾಮ್ಯ ವಿದ್ಯಾರ್ಥಿಗಳು ಇಷ್ಟು ದೌರ್ಜನ್ಯ ಬರ್ತಾ ಇದ್ದಾರೆ, ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ಹಾಸ್ಪಿಟಲ್ನಲ್ಲಿ ಎಲ್ಲ ಅಡ್ಮಿಟ್ ಆಗಿದ್ದಾರೆ. ಇಷ್ಟ ಚಳಿಗಾಲದಲ್ಲಿ ಅವ್ರಿಗೆ ಇಷ್ಟು ಕೆಟ್ಟ ಪೊಲೀಸರು RSS ಪೊಲೀಸರು ವರದಿ ಹಾಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಗೋಲಿಬಾರ್ ಮಾಡ್ತಾ ಇದ್ದಾರೆ. ಅವ್ರು ಸರ್ಕಾರದವ್ರು ಯಾಕೆ ಮಾತಾಡ್ತಾ ಇಲ್ಲ ಅವ್ರ ಜೊತೆ? ನಿಮಗೆ ಮಾಡ್ಲಿಕ್ಕೆ ಯಾವುದೂ ಕೆಲಸ ಇಲ್ಲ ಅಂತಾರೆ ಕಾಂಗ್ರೆಸ್ದವ್ರಿಗೆ. ಯಾಕೆ ಮಾಡ್ಲಿಕ್ಕಿಲ್ಲ ಸರ್? ನೀವು ವೋಟ್ ಬ್ಯಾಂಕ್ ಮಾಡಿದಿರಾ, ಓಟ್ಗೋಸ್ಕರ ಜನರನ್ನ ಸಂಘಟನೆ ಮಾಡ್ತಾ ಇದ್ದೀರಾ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ ಅವರು. ವಿರೋಧ ಪಕ್ಷದವ್ರಿಗೆ ಕೆಲಸ ಇಲ್ಲ, ಬೇರೆ ಏನು. ಅದಕ್ಕೋಸ್ಕರ ಇವ್ರು ಎಲ್ಲರೂ ಕೂಡಿ ಯಾವುದೋ ಒಂದು ನಮಗೆ ಬೇಸ್ ಇಲ್ಲ, ನಮಗೆ ಯಾವುದೋ ಕೆಲಸ ಮಾಡ್ಲಿಕ್ಕೆ ಉದ್ಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್, ಇದು ನಿಮ್ಮ ಮೀಡಿಯಾದವ್ರಿಗೆ ಹೇಳೋದು ಒಂದು ಕಷ್ಟ. ಯಾಕಂದ್ರೆ ಎಲ್ಲ ಮೀಡಿಯಾದವರು BJP ಪ್ಲಸ್ ಟೀಮ್ ಆಗಿದೆ. ಅಂದ್ರೆ ನಾವೆಲ್ಲ ಸರ್, ನಾ ಹೇಳ್ತಿದ್ದೇನೆ, ನಾ ಅಷ್ಟೇ ಹೇಳ್ತಾ ಇಲ್ಲ, ಭಾಳಷ್ಟು ಪಕ್ಷದವರು ಹೇಳ್ತಾ ಇದ್ದಾರೆ, ನಮ್ಮ ಸ್ನೇಹಿತರವರು ಹೇಳ್ತಾ ಇದ್ದಾರೆ. ಮೀಡಿಯಾ ಪ್ಲಸ್ BJP ಅಂದ್ರೆ ಇದು EVM ಸರ್ಕಾರ ಇದೆ, BJP ಸರ್ಕಾರ ಇಲ್ಲ. ಇದು ಇವರು ಏನ್ ಮಾಡ್ತಾರೆ? ಮೀಡಿಯಾ ಪ್ಲಸ್ BJP. ಎಸ್ ಡೆಫಿನೆಟ್ಲಿ. ಅದು ಯಾಕಂದ್ರೆ ಈಗ ನಮ್ಮ ಮೋದಿ ಅವರು ತನ್ನ ಹೆಂಡತಿಗೆ ಅವರು ಏನು ಅಷ್ಟು ಮರ್ಯಾದೆ ಕೊಟ್ಟಿಲ್ರ ಅವರು. ಯಾಕಂದ್ರೆ ಮನುಷ್ಯ ಮದುವೆ ಮಾಡ್ಕೊಂಡು ಬರ್ತಾನೆ ಆ ಟೈಮ್ಗೆ ಅವ್ರು ಆಲ್ರೆಡಿ ಬಾಳೆ ಮಾಡಿಲ್ಲ ಅವರು. ಈಗ ದೇಶದ ಜೋಡಿ ಎಷ್ಟು ನಿರ್ಮೂಲನೆ ಮಾಡ್ತಾನೆ, ವಿಕಾಸ ಮಾಡ್ತಾನೆ, ಏನು ವಿಶ್ವಾಸ ಪಡ್ತೀರಾ ಸರ್ ನೀವು? ಅದು ನೀವು BJPಗೆ ಕೇಳ್ಬೇಕ್ರಿ ನೀವು. ಯಾಕೆ ಪ್ರೊಟೆಸ್ಟ್ ಇಷ್ಟು ದಿವಸದಿಂದ ಪ್ರೊಟೆಸ್ಟ್ ಆಗ್ತಾ ಇದೆ, ಇಷ್ಟು ಜನ ಸಾಯ್ತಾ ಇದ್ದಾರೆ? ಈ ದೇಶದ ಭವಿಷ್ಯ ನಮ್ಮ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್, ಯಾಕೆ ಈ ದೇಶದ ಭವಿಷ್ಯ ಕೆಡಿಸ್ತಾ ಇದ್ದಾರೆ ಇವರು? ನೀವು ಮಧ್ಯಮದವ್ರು ಕೇಳಬೇಕು ಅವರಿಗೆ. ನೀವು ಮೀಡಿಯಾದ್ರೆ ಯಾಕೆ ಕೇಳ್ತಾ ಇಲ್ಲ ಇವ್ರಿಗೆ? ಈ ಕ್ವಶನ್ ಕೇಳಬೇಕು. ನಮ್ಮ ದೇಶದ ಭವಿಷ್ಯ ವಿದ್ಯಾರ್ಥಿಗಳು, ನಾಳೆ ಈ ದೇಶದ ಬೆಳವಣಿಗೆ ಇವ್ರ ಕೈಯಲ್ಲಿದೆ. ಈ ಕೈಯದು ಯಾಕೆ ನಷ್ಟ ಮಾಡ್ತಾ ಇದ್ದಾರೆ ಇವರು? ನೀವು ಮೀಡಿಯಾದವ್ರು ಯಾಕೆ ಕೇಳ್ತಾ ಇಲ್ಲ? ನಿಮ್ಮ ಕಡೆ ಯಾಕೆ ತಾಕತ್ತಿಲ್ಲ? ಈ ತಾಕತ್ತಿರೋದು ಬರೀ ಕಾಂಗ್ರೆಸ್ ಕಡೆ ಅಷ್ಟೇ. ಯಾಕಂದ್ರೆ ಇಡೀ 125 ವರ್ಷದ ಇತಿಹಾಸದ ಕಾಂಗ್ರೆಸ್ ಇದ್ದು. ನಾವು ಇಡೀ ದೇಶದ ಜೊತೆ ಎಷ್ಟು ಆದಿವಾಸಿಗಳಿದ್ದಾರೆ, ಎಷ್ಟು ಮುಸ್ಲಿಮ್ಸ್ ಇದ್ದಾರೆ, ಅಲ್ಪಸಂಖ್ಯಾತರು, ಅವ್ರ ಜೊತೆ ನಾವು ಕೂಡಿದ್ದೀವಿ, ಅವ್ರ ಜೊತೆ ನಾವು ಇದ್ದೀವಿ. ಯಾರಿಗೂ NRC CA ಬಗ್ಗೆ ಹೆದರೋದು ಏನೂ ಅವಶ್ಯಕತೆ ಇಲ್ಲ. ಅವ್ರು ಯಾರು ನಿಮ್ಮ ಸರ್ಕಾರಿ ಕಚೇರಿದಿಂದ ಏನಾರು ಬಂತಂದ್ರೆ ಯಾರು ದಾಖಲೆ ಕೊಡೋ ಅವಶ್ಯಕತೆ ಇಲ್ಲ. ಸ್ಪಷ್ಟ ಹೇಳ್ತಾ ಇದ್ದೀವಿ ನಾವು. ಇದನ್ನೇ ಹೋರಾಟ ಮಾಡ್ತಾ ಇದ್ದೀರಾ? ಯಾವ ಭಾರತೀಯ ಮುಸಲ್ಮಾನರು ಏನೋ ಯಾವುದು ದಾಖಲೆಗಳನ್ನ ಕೊಡೋ ಅವಶ್ಯಕತೆ ಇಲ್ಲ, ಅಲ್ಪಸಂಖ್ಯಾತರಿಗೂ ಕೊಡುವ
ಅದಕ್ಕೋಸ್ಕರ ನೀವು ಆಂದೋಲನ ಮಾಡ್ತಾ ಇದ್ದೀರಾ. ಮೊನ್ನೆ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಹೇಳಿದ್ರು, ಅವ್ರು ಏನು NRC ಏನು ಚೆಕ್ ಮಾಡ್ತಾರೆ ಅಂತ ಹೇಳಿರಲ್ಲ, ಅವರು DNA ಪ್ರಕಾರ ಚೆಕ್ ಮಾಡಲಿ. ಯಾಕಂದ್ರೆ ಸತೀಶ್ ಅಣ್ಣ ಸ್ವತಃ ಹೇಳಿದ್ರು, ನಮ್ಮ ಮೋತಿ ನೋಡ್ರೆ ನಮ್ಮ ಕಲರ್ ನೋಡಿದ್ರೆ ಗೊತ್ತಾಗತ್ತೆ ನಾವು ಮೂಲ ನಿವಾಸಿದ ಅಂತರ, ಯಾರ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಆಮೇಲೆ ನೀವು ಕ್ಯಾಂಪ್ಗೆ ಇದ್ದೀರಲ್ಲ, ನಿಮ್ಮ ಕಲರ್ ನೋಡಿದ್ರೆ ಮತ್ತೆ ಅವ್ರು ಕರ್ಗಿದಾರ ಅಂತ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವ್ರು ಸ್ಟೇಟ್ಮೆಂಟ್ ಕೊಡುವಾಗ ನಾವಿದ್ದೀವಿ, ಈಗ ನೀವು ಬೆಳಗಿದ್ದೀರಪ್ಪ ಮೋದಿಯಾಗೆ, ಆಮೇಲೆ ಇದಕ್ಕೇನು ಉತ್ತರ ಕೊಡ್ತೀರಾ? ನಾ ಹೇಳ್ತೀನಿ ಸರ್, ನಾವು ಪಠಾಣ ಜನ ಛತ್ರಪತಿ ಶಿವಾಜಿ ಮಹಾರಾಜ ಅವ್ರ ಕಾಲದಲ್ಲಿ ಇದ್ರು, ಅವ್ರ ಸೇನಾಪತಿ ಇದ್ರು. ಬೇಕಂದ್ರೆ ನಮ್ಮ ಸಂಜೆ ಅವ್ರಿಗೆ ಕೇಳ್ಬೋದು ನೀವು. ಯಾಕಂದ್ರೆ ನೀವು ನಮ್ಮ ಮೇಲೆ ಕಾಂಗ್ರೆಸ್ ಮೇಲೆ ನಂಬಿಕೆ ಮಾಡಲ್ಲ ನೀವು ಮೀಡಿಯಾದವರು. ಯಾಕಂದ್ರೆ ನಾವು ಕೆಂಪನ ನಮ್ಮ ಬ್ಲಡ್ ಡೈಲಿ ಟೆಸ್ಟ್ ಮಾಡ್ರಿ, ಪೇಪರ್ ವರ್ಕ್ ಬಿಡ್ರಿ, ನೀವು ಬ್ಲಡ್ನಲ್ಲೇ ಟೆಸ್ಟ್ ಮಾಡ್ರಿ. ಯಾರು ಒಳಗಿನ ಅದಾರ ಯಾರು ಹೊರಗಡೆ ಅದಾರ ಗೊತ್ತಾಗತ್ತೆ. ಯಾಕಂದ್ರೆ ಇವರು RSS ಅವರು ಮೂಲ ನ್ಯೂಸ್ ಬಂದಿರ್ತಕ್ಕದ್ದು ಯುರೇಷ್ಯಾದಿಂದ. ಈ ನಾ ಹೇಳ್ತಾ ಇದ್ದಲ್ಲ, ಚಂದ್ರಶೇಖರ್ ಆಜಾದ್ ಅವರು ಹೇಳಿದರು, ಮೊದಲು ಅವ್ರಿಗೂ ಇಲ್ಲಿ ದೇಶದಿಂದ ಹೊರಗೆ ಹಾಕಬೇಕು. NRC ಕಾಯ್ದೆ ತಂದರೆ ಪೇಪರ್ ವರ್ಕ್ ಬೇಡ, DNA ಟೆಸ್ಟ್ ಆಗಲಿ. ಇನ್ನು ಹೇಳಿದ್ರು ಇದು ಈ ನಿಮ್ಮಿಬ್ಬರು ಪ್ರಶ್ನೆಗೆ ನ್ಯಾಯವಾದಿಗಳೇ ಉತ್ತರ ಕೊಡಲಿ. ಪ್ರೇಮ ಅವರೇ ಕೇಳಿದಿರಲ್ಲ ನೀವು. ಹೌದ್ರಿ, ಇವತ್ತಿನ ದಿವಸ CAA ಬಗ್ಗೆ ಇಷ್ಟೆಲ್ಲ ಗೊಂದಲ ಸೃಷ್ಟಿ ಮಾಡೋಕ್ಕಿಂತಲೂ ದೇಶದ ಕಡೆ ಗಮನ ಕೊಟ್ಟ ದೇಶಕ್ಕೆ ಅಭಿವೃದ್ಧಿಯನ್ನು ಮಾಡಿದ್ದ ಆದಲ್ಲಿ ಇವತ್ತಿನ ದಿವಸ ನೋಡ್ರಿ, ಯುವಕರಿಗೆ ಉದ್ಯೋಗ ಆಗಲಿ. ಇವತ್ತಿನ ದಿವಸ ನೀವೇ ಹೇಳಿದ್ರಲ್ರಿ, ಇವತ್ತಿನ ದಿವಸ ಇವರ ಜಿಯೋ ಫೋನ್ ತಂದ್ರಿ ಪ್ರಧಾನಮಂತ್ರಿಯವರ. ಇವ್ರು 2ನೇ ಸಲ ಪ್ರಧಾನಮಂತ್ರಿ ಆಗೋ ಮಟ್ಟ 199 ಇತ್ತು ರೀ. ಇವತ್ತಿನ ದಿವಸ ಎಲ್ಲಿಗೆ ಬತ್ರಿ? 2ನೇ ಸಲ ಪ್ರಧಾನಮಂತ್ರಿ ಆದಾಗ 250ಕ್ಕೆ ಬತ್ರಿ. ಹಂಗೆ ಇವತ್ತಿನ ದಿವಸ ಒಂದು TV ಚಾನಲ್ ಬಿಲ್ ಆಗಲಿ, GST ನೋಡ್ರಿ ಎಲ್ಲಿಗೆ ಬಂದಿತ್ತೈತ್ರಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟಿತ್ತು, ಈಗ ಎಷ್ಟೈತಿ ನಿಮಗೂ ಗೊತ್ತಿದೆ ರೀ. ಆಮೇಲೆ ಇಂಥ ಆರ್ಥಿಕ ಪರಿಸ್ಥಿತಿಯನ್ನು ಕುಗ್ಗೋತ ಹೊಂಟತಿ, ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಹೀಗೆಲ್ಲ ಆಗುವಾಗ CAA ತರೋಕ್ಕಿಂತಲೂ ಮೊದಲು ಅಭಿವೃದ್ಧಿ ಮಾಡಿ CAA ತರಲಿ. ಯಾಕಂತಂದ್ರೆ ಇವತ್ತಿನ ದಿವಸ ನಾ ಏನು ಕ್ವಶನ್ ಮಾಡತ್ತಿಲ್ಲ ಯಾಕೆ ತಂದರು ಅಂತ ಹೇಳಿ. ಇವತ್ತಿನ ದಿವಸ ಹಿಂದೂ ಮುಸ್ಲಿಮ್ ಅಂದ್ರೆ ಒಂದು, ನಮ್ಮ ದೇಶದಾಗ ಹಿಂದೂ ಮುಸ್ಲಿಮರ ಅಂದ್ರೆ ಒಂದೇ ಮನೆಯಲ್ಲಿನ ಒಂದು ತಂದೆ ತಾಯಿ ಇದ್ದಂಗೆ ಒಂದು ಕುಟುಂಬ ಸದಸ್ಯರು. ಆ ಕುಟುಂಬ ಸದಸ್ಯರ ಅಗಲುವಿಕೆಯನ್ನು ನೋಡಿ ಇವತ್ತಿನ ದಿವಸ ಜನ ರೊಚ್ಚಿಗೆ ಎದ್ದಾರೆ. ಅದು ಹೋರಾಟ ಬೇಕೋ ಅಥವಾ ಶಾಂತಿಯುತವಾದಂಥ ಹೋರಾಟ ಬೇಕೋ? ನಮ್ಗೆ ಇವತ್ತಿನ ದಿವಸ ಶಾಂತಿಯುತವಾದಂಥ ಹೋರಾಟ ಬೇಕಂತಂದ್ರೆ ಅತ್ಯಾಚಾರಗಳನ್ನು ನಿಲ್ಲಿಸ್ಬೇಕ್ರಿ. ಇವತ್ತಿನ ದಿವಸ ಮಂಗಳೂರಾಗ ನೋಡ್ರಿ ಗೋಲಿಬಾರ್ ಆಯಿತು, ಆಸಾಮ್ದಲ್ಲಿ, ಆಮೇಲೆ ಹಿಂದೆ ಜಾರ್ಖಂಡ್ದಾಗ ಸಹಿತ ಇವ್ರಿಗೆ ತಕ್ಕ ಪಾಠ ಕಲಿಸಿರಿ, ಯಾರಿಗೆ? BJP ಅವ್ರಿಗೆ. ಹಿಂಗೆ ಆಗೋದು ಬೇಕೋ ಅಥವಾ ಅಭಿವೃದ್ಧಿ ಮಾಡ್ಕೊತ ಹೋಗಿ BJP ಸರ್ಕಾರ ನಮಗೆ BJP ಉಳಿದಬೇಕಾಗೈತೆ ರೀ? ಬೇಡ, ಚಲೋ ಮಾಡತ್ತಾರ ರೀ, ಮಾಡಲಿ. ನಾವು ಮೋದಿ ಮುಖ ನೋಡ್ತೇವ್ರಿ. ಯಾಕಂತಂದ್ರೆ ಇವತ್ತಿನ ದಿವಸ ಏನಾಗೈತೆ ರೀ, CAA ನೋಡಕ್ಕಂತ ಹೋದ್ರೆ ಎಷ್ಟು ಹಾನಿ ಆಗ್ತೈತೆ ರೀ. ನಮ್ಮ ದೇಶದಾಗ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ರೀ. ಇವತ್ತಿನ ದಿವಸ ನೋಡ್ರಿ, ಒಂದು ವಿದ್ಯಾರ್ಥಿಗಳಿಗೆ ಚಲೋ ಅಂಥದ್ದು ಒಂದು ಉದ್ಯೋಗ ಸಿಗ್ತಾ ಇಲ್ಲ ರೀ. ಇವತ್ತಿನ ದಿವಸ ರೈತರಿಗೆ ಮಾಡ್ತಾನಂತಂದ್ರೆ ರೈತರ ಅಭಿವೃದ್ಧಿ ಸಹಿತ ಇಲ್ಲ ರೀ. ನಿನ್ನೆಲ್ಲ ಮಣ್ಣಿನ ದಿವಸ ಮೋದಿಯವರು ಕರ್ನಾಟಕಕ್ಕೆ ಬಂದ್ರ ರೀ, ರೈತರ ಬಗ್ಗೆ ಒಂದು ಅಂತ ಮಾತಾಡಲಿಲ್ಲ. ಅದೇ 6,000 ರೂಪಾಯಿ ಕೊಡ್ತೀನಿ, ಅದನ್ನೇ ಹಾಕ್ತೀನಿ ಅಂತ ಹೇಳಿದ್ರೆ ರೀ, ಫ್ಲಡ್ ಬಂದು ಹೋಯ್ತು ರೀ. ಫ್ಲಡ್ದಿಂದ ಕೇಂದ್ರ ಸರ್ಕಾರದಿಂದ ₹1 ಕೂಡ ಅನುದಾನ ಇಲ್ಲ ರೀ. ನಮ್ಮ ದೇಶ ಶಾಂತಿಯುತವಾಗಿರಬೇಕು, ಎಲ್ಲರೂ ಒಕ್ಕಟ್ಟಾಗಿರ್ಬೇಕಂತಂದ್ರೆ ಇದು CAA ಮತ್ತು NRC ಅವಶ್ಯಕತೆ ಇಲ್ಲ ಅನಿಸ್ತೈತೆ ರೀ ನನಗೆ. ಈಗ ಕೊನೆ ಒಂದು ವಾಕ್ಯ, ಕೊನೆ ಸಂದೇಶದಿಂದ ಈ ಡಿಬೇಟ್ ಮುಕ್ತಾಯ ಕಾರ್ಯಕ್ರಮ ಮುಗಿಸ್ಬಿಡೋಣ. ಕೊನೆ ಸಂದೇಶ ನಿಮ್ಮ ಹತ್ರನೂ ಬರ್ತೀನಿ, ನಿಮಗೂ ಮಾತಾಡ್ಕೊಡ್ತೀನಿ, ಅವರು ಮಾತಾಡ್ಬೇಕಿದೇನು. ಈಗ ಮೇಡಮ್ ಒಂದು ಮಾತು ಹೇಳಿಬಿಡಿ, ನಮ್ಮ ಭಾರತ ದೇಶಕ್ಕೆ CAA NRCಗಿಂತಲೂ ಪ್ರಮುಖ ಜ್ವಲಂತ ಸಮಸ್ಯೆಗಳು ಯಾವಿವೆ, ಅವು ಪೂರೈಕೆ ಆಗಬೇಕು, ಅವು ಯಾವುವು ಅದನ್ನಷ್ಟು ಹೇಳಿ. ನಮ್ಮ ದೇಶದೊಳಗೆ CAA NRC ಬಿಟ್ಟು ಇವತ್ತಿನ ದಿವಸ ಭ್ರಷ್ಟಾಚಾರ ನಿಲ್ಲಬೇಕು. ಒಂದೇದು ಭ್ರಷ್ಟಾಚಾರ ನಿಲ್ಲಬೇಕು. ಆಮೇಲೆ ಪ್ಲಾಸ್ಟಿಕ್ ಏನೈತ್ಲಿ, ಅದು ಪ್ಲಾಸ್ಟಿಕ್ ಹೋಗ್ಬೇಕ್ರಿ, ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಹೋಗ್ಬೇಕು. ಅತ್ಯಾಚಾರ, ಕೊಲೆಗೆ, ಸುಲಿಗೆ ಏನೇನು ಆಗ್ತಾವಲ್ಲ ರೀ ಅಲ್ಲೆಲ್ಲಿಗೆ, ಅದು ಹೋಗ್ಬೇಕ್ರಿ. ಆಮೇಲೆ ಮೊನ್ನೆ ಮಂಗಳೂರಿನಾಗ ಗೋಲಿಬಾರ್ ಮಾಡಿ ಕಾನೂನು ಸುವ್ಯವಸ್ಥೆಯನ್ನು 17 ಸಲ ನೋಡಿದ್ರಿ. ಅದು ನಮ್ಮ ದೇಶದಾಗ ಆಗಬಾರದ್ರಿ. ಯಾಕಂತಂದ್ರೆ ಇವತ್ತಿನ ದಿವಸ ಕಾನೂನನ್ನು ಅವ್ರ ಕೈಯಾಗ ತೊಗೊಂಡಂಗೆ ಆಕತ್ರಿ. ಯಾವುದೇ ವ್ಯಕ್ತಿಗಳು ಇರಲಿ, ಗೋಲಿ ಆನ್ ದ ಸ್ಪಾಟ್ ಅಲ್ಲಿ ಅವ್ರನ್ನ ಅಟ್ಯಾಕ್ ಮಾಡೋದ್ರಿಂದ ನಮ್ಮ ಕಾನೂನನ್ನು ಅವ್ರ ಕೈಯಾಗ ತೊಗೊಂಡಂಗೆ ಆಕತ್ರಿ. ಅದಕ್ಕೆ ಇವತ್ತಿನ ದಿವಸ ಭ್ರಷ್ಟಾಚಾರ ನಿಲ್ಬೇಕ್ರಿ, ಕೊಲೆ ಸುಲಿಗೆ ನಿಲ್ಬೇಕು, ಆಮೇಲೆ ಅತ್ಯಾಚಾರ ನಿಲ್ಬೇಕ್ರಿ. ಅತ್ಯಾಚಾರಿಗಳಿಗೆ ತಕ್ಕ ಪಾಠ ಶಿಕ್ಷೆ ಕಲಿಸ್ಬೇಕ್ರಿ. ನಮ್ಮ ದೇಶ ಇವತ್ತಿನ ದಿವಸ ಶಾಂತಿ ಸುವ್ಯವಸ್ಥೆಯಿಂದ ಇರಬೇಕಂದ್ರೆ ಹಿಂದೂ ಮುಸ್ಲಿಮರೆಲ್ಲ ಇಷ್ಟು ದಿವಸ ನಮ್ಮ ದೇಶನಾಗ ಅಣ್ಣ ತಮ್ಮರ ಗತೆಗೆ ಬಂದವರು. ಈಗೂ ಸುವ್ಯವಸ್ಥೆ ಕಾಪಾಡಬೇಕಂತಂದ್ರೆ CAA ಮತ್ತು NRC ನಿಲ್ಲಿಸಿ ಮುಂದೆ ಹೋದದ್ದಾದ್ರೆ ನಮ್ಮ ದೇಶ ಇನ್ನೂ ಬಲಗೈ ಆಗ್ತದೆ. ಮತ್ತು ನಾವು ಪ್ರಧಾನಿ ಅವ್ರ ಬಲಗೈಯನ್ನು ಸ್ಪಷ್ಟಪಡ್ಸಕ್ಕೆ ಇವತ್ತಿನ ದಿವಸ ಯುವಕರನ್ನ ಎದ್ದು ನಿಲ್ತಾರ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ. ಸ್ಪಷ್ಟವಾಗಿ ಭ್ರಷ್ಟಾಚಾರ ನಿಲ್ಲಬೇಕು. ಆಮೇಲೆ ರಾಜಕೀಯ ಪುಂಡಗಳು ಏನು ಅವ್ರ ಅಧಿಕಾರವನ್ನು ದುರುಪಯೋಗ ಮಾಡ್ಕೋತಾರಲ್ಲ, ಅದು ನಿಲ್ಲಬೇಕು. ಆಮೇಲೆ ಆಯಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ಬೇಕ್ರಿ. ಇವತ್ತಿನ ದಿವಸ ಆರ್ಚ್ ಬಂದ್ರಂದ್ರೆ ಮನ್ಯಾಗ ಕುಂಡ್ರುವಂಥ ಕೆಲಸ ಆಕತಿ.
ಮನ್ಯಾಗ ಕುಂಡ್ರಬಾರ್ದು, ಅವ್ರು ಹೊರಬಿದ್ದು ಕೆಲಸ ಮಾಡಬೇಕು. ಪ್ರತಿಯೊಂದು ಗ್ರಾಮದಿಂದ ಹಿಡ್ಕೊಂಡು ಹಳ್ಳಿಯಿಂದ ದಿಲ್ಲಿವರೆಗೆ ಏನಂತಾರಲ್ಲ, ಹಳ್ಳಿಯಿಂದ ದಿಲ್ಲಿವರೆಗೆ ನಮ್ಮ ಗ್ರಾಮದಿಂದ ಹಿಡ್ಕೊಂಡು ಸಿಟಿವರೆಗೆ ಯಾವಾಗ ಅಭಿವೃದ್ಧಿ ಆಕತಿ, ಯಾವಾಗ ನಮ್ಮ ದೇಶ ಉದ್ಧಾರ, ಯಾವಾಗ ನಮ್ಮ ಅಭಿವೃದ್ಧಿ ಆಕತ್ಲೆ ಅವಾಗ ನಮ್ಮ ದೇಶ ಉದ್ಧಾರ ಆಕತಿ ಅಂತಕ್ಕಂಥ ಒಂದು ಸಂದೇಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಈ ಪ್ರೇಮ ಚಿಕ್ಕೋಡಿ ನ್ಯಾಯವಾದಿಗಳ ಕೊನೆಯ ವಾಕ್ಯ ಕೇಳಿದಿರ ತಾವು. ಈಗ ನೋಡಿ, BJP ಅವ್ರ ಹತ್ರ ಬರ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದಾರೆ ಪ್ರೇಮ ಚಿಕ್ಕೋಡಿಯವರು, ನ್ಯಾಯವಾದಿಗಳು? ನೀವು ಕೇಳಿರ್ಬೋದು. ಜನರಿಗೆ ಈಗ ಪ್ರಮುಖವಾದ ಜ್ವಲಂತ ಸಮಸ್ಯೆ ಏನಿದೆ? ಹೊಟ್ಟೆ ಉಡ್ಲಿಕ್ಕೆ ಬಟ್ಟೆ ಬೇಕಾಗಿದೆ, ಹೊಟ್ಟೆಗೆ ಅನ್ನ ಬೇಕಾಗಿದೆ, ದುಡಿಯೋ ರಟ್ಟೆಗೆ ಈ ಉದ್ಯೋಗ ಬೇಕಾಗಿದೆ. ನಿರುದ್ಯೋಗಿ ಸಮಸ್ಯೆ ನಿವಾರಣೆ ಆಗಬೇಕು, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು, ಮತ್ತು NRC CAAಕ್ಕಿಂತಲೂ ದೇಶದ ಅಭಿವೃದ್ಧಿ ಆಗಬೇಕು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂದೇಶ ಸಾರಬೇಕು. ನಾವು ಸಹೋದರತ್ವದಿಂದ ಬಾಳಬೇಕು. ಇದು ನಮ್ಮ ಒಂದು ಕುಟುಂಬ, ಇದನ್ನು ಅಗಲಿಸಬೇಡಿ ಅಂತ ನಿಮ್ಮ ನಾಯಕರಿಗೆ ನೀವು ಕೊನೆಯ ಸಂದೇಶ ಏನು ಹೇಳ್ತೀರಾ? ನೋಡಿ, ಈಗ ವಕೀಲರು ಹೇಳಿದ್ರವರು, ಕಳೆದ ಸ್ವಾತಂತ್ರ್ಯ ಬಂದಾಗಿನಿಂದ 65-70 ವರ್ಷ ತನಕ ಕಾಂಗ್ರೆಸ್ ಆಡಳಿತ ನಡೆಸ್ತು. ಅವಾಗ ಈ ಸಮಸ್ಯೆಗಳು ಇದ್ದಿರಲಿಲ್ಲನ? ಅವಾಗ ಯಾಕೆ ಈ ಸಮಸ್ಯೆಗಳೆಲ್ಲ ಬಗೆಹರಿಲಿಲ್ಲ ಅಂಥೇಳಿ ನಾ ಪ್ರಶ್ನೆ ಮಾಡ್ತೀನಿ ಅವ್ರಿಗೆ. ಈಗ ನರೇಂದ್ರ ಮೋದಿಯವರು ಈಗ ಭ್ರಷ್ಟಾಚಾರ ಹೋಗಬೇಕು ಅಂತ ಹೇಳಿದ್ರೆ, ಆ ಭ್ರಷ್ಟಾಚಾರ ಹೋಗಕ್ಕೆ ಕಾರಣ ಅಂದ್ರೆ ನರೇಂದ್ರ ಮೋದಿಯವರು. ಪ್ರತಿಯೊಬ್ಬರು ಏನು ಇಲ್ಲಿಯ ರಾಜಕೀಯ ವ್ಯಕ್ತಿಗಳು ಏನಿದ್ರು ಅವರೆಲ್ಲ ಹಣವನ್ನು, ಇಲ್ಲಿಯ ಸಂಪನ್ಮೂಲಗಳನ್ನು ದರೋಡೆ ಮಾಡಿ ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟಿದಾರ. ಅಲ್ಲ, ನೀವು ತರ್ತೀನಿ ಅಂತ ಹೇಳಿದ್ರಲ್ಲ, ತಂದೆ ಇಲ್ಲಲ್ಲ ಇನ್ನು? ನಡೆದ ಅಲ್ರಿ, ನಡೆದೇ ಇದಲ್ಲ. ಕಾಯ್ತಾ ಕೂತಾರ್ರಿ 15 ಲಕ್ಷ. ಎಷ್ಟೋ ಜನ ಅಕೌಂಟ್ ಮಾಡ್ಕೊಂಡು ಕಾಯ್ತಾ ಕೂತಿದಾರೆ ಇನ್ನು. ಇನ್ನು ಅದೆಲ್ಲ ಬರೋ ಇದ್ರೊಳಗದ ಹತ್ರದ ಏನು ಪ್ರೊಸೀಜರ್ ಪ್ರಕಾರ ಅದನ್ನ ನಡೆದ. ನಡೆದ 15 ಲಕ್ಷ ಇನ್ನ ಕಾಯ್ತಾ ಕೊಡ್ಬೇಕು ಪಾಪ. ಹಾಕ್ತೀನಿ ಅಂತೇಳಿ ಮೋದಿ ಅವರು ಯಾವಾಗಲೂ ನರೇಂದ್ರ ಮೋದಿ ಅವರು ಈ 15 ಲಕ್ಷ ಹಾಕ್ತೀನಿ, ಸಬ್ಕಾ ವಿಕಾಸ್ ಸಬ್ಕಾ ಸಾಥ್, 15 लाख आएंगे अपने खातों पे, जीरो अकाउंट खोल दो ಅಂತ ಹೇಳಿದ್ ನಾನು ವಿಡಿಯೋದಲ್ಲಿ ವಿಡಿಯೋ ಕ್ಲಿಪ್ಪಿಂಗು ಇದಾವೆ. ನೀವು ಮರೆ ಮಾಚಬೇಡ್ರಿ, ನೀವು ಜಾರಿಗೆ ಉತ್ತರ ಕೊಡಬೇಡಿ, ತಪ್ಪಿಸ್ಕೊಂಡು ಹೋಗಬೇಡಿ. ಸಾವಿರಾರು ಲಕ್ಷಾಂತರ ಜನ ವೀಕ್ಷಕರು ನೋಡ್ತಾ ಇದ್ದಾರೆ ನಿಮ್ಮನ್ನ. ಇದ್ರ ಬಗ್ಗೆ ಒಂದು ಸ್ಪಷ್ಟವಾದ ನಿರ್ಧಾರ ಹೇಳಿ. ನೋಡಿ, ಯಾವುದೇ ಖಾತೆಗೆ ಹಣ ಹಾಕ್ತೀನಿ ಅಂತ ಮೋದಿ ಅವರು ಹೇಳಿರಲಿಲ್ಲ. ಆದರೆ ಕಾಂಗ್ರೆಸ್ನವರು ಇದನ್ನು ಎಬ್ಬಿಸಿದ್ರು ಹವಾ. ಪ್ರತಿಯೊಬ್ಬರು ಅಕೌಂಟ್ಗೆ ಇನ್ನೂ ನನ್ನ ಅಕೌಂಟ್ಗೆ ಬಂದಿಲ್ಲ, ನನ್ನ ಅಕೌಂಟ್ಗೆ ಬಂದಿಲ್ಲ ಅಂತೇಳಿ ಏನು ವೈರಲ್ ಮಾಡಿಬಿಟ್ರು ಅದನ್ನು. ಯಾವುದೇ ಇದಕ್ಕೆ ಹಣ ಹಾಕ್ತಂತ ಹೇಳಿಲ್ಲ. ಆದರೆ ಸ್ವಿಸ್ ಬ್ಯಾಂಕ್ನಲ್ಲಿ ಏನು ನಮ್ಮ ದೇಶದ ಹಣ ಸಂಪನ್ಮೂಲ ಇದೆ, ಹಣ ಇದೆ, ಅದನ್ನು ನಾವು ತರೋ ಪ್ರೊಸೀಜರ್ ಏನು ನಡೆದಿದೆ, ಅದು ಇನ್ನು ಕೆಲವೇ ಇದ್ರೊಳಗೆ ತರ್ತಾರೆ ಅದನ್ನು. ಈಗ NRC CAA ಬಗ್ಗೆ ಕೊನೆ ವಾಕ್ಯ ಹೇಳಿಬಿಡಿ. NRC ಮತ್ತು CAA ಭಾರತಕ್ಕೆ ಅತಿ ಅವಶ್ಯಕತೆ ಇದೆ ಇಲ್ಲೋ ಅನ್ನೋದು ಹೇಳಿ. ಇದೆ ಸರ್. ಈಗ ಸ್ವಾತಂತ್ರ್ಯಕ್ಕಿಂತ ಪೂರ್ವದಿಂದ ಅಲ್ಲಿ ಏನು ಜನ ಇಲ್ಲಿ ಬಂದಾರೋ, ನಿರಾಶ್ರಿತರಾಗಿ ಇಲ್ಲಿ ಬಂದಾರೋ, ಅವ್ರಿಗೆ ಇನ್ನೂ ತನಕ ಯಾವುದೇ ಸೌಲಭ್ಯಗಳಿಲ್ಲ. ನೀರಿಲ್ಲ, ಕರೆಂಟ್ ಇಲ್ಲ, ಮನೆ ಇಲ್ಲ, ರೇಷನ್ ಇಲ್ಲ. ಅಂಥವ್ರು ಈಗ ಅವ್ರ ಮೊನ್ನೆ ಒಬ್ಬರ ಹೆಣ್ಮಗಳು ಹೇಳಿದಳು, ನನ್ನ ಜೀವನಮಾನದೊಳಗೆ ನಾನು ದೇವ್ರನಕ ನೋಡಿಲ್ಲ, ಆದರೆ ಮೋದಿನ ದೇವ್ರಂತ ನಾನು ನೋಡಾಕ್ತೀನಿ. ಈಗ ಈ ಕಾನೂನಿನಿಂದ ಏನಂತ ಇದನ್ನು ತಂದ್ರಲ್ಲ, ಅದಕ್ಕೆ ಈಗ ನಮಗೆಲ್ಲ ಭಾಳ ಸಂತೋಷ ಆಗೈತೆ ಅಂಥೇಳಿ ಆ ಹೆಣ್ಮಗಳು ಹೇಳೋ ಮಾತು ಕೇಳಿ ನನ್ನ ಕಣ್ಣಾಗ ನೀರು ಬರಾಕತ್ತೀರಿ. ಅದಕ್ಕೆ ಇದು ಕಾನೂನು ಅವಶ್ಯಕತೆ ಐತ್ರಿ. ಇದು ಈ ದೇಶಕ್ಕೆ ಅವಶ್ಯಕತೆ ಐತಿ. ಇದರಿಂದ ಅಭಿವೃದ್ಧಿನೂ ಆಗ್ಬೋದು. ಆಮೇಲೆ ನಿರುದ್ಯೋಗಿ ಸಮಸ್ಯೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ನಿಮ್ಮ ಸ್ಲೋಗನ್ಗಳು ಎಲ್ಲ ಮುಂದೆ ಹೋಗ್ತಾವೆ. ಎಲ್ಲ ಮಾಡ್ತಾರೆ. ಕೊನೆಯದಾಗಿ ಕೇಳ್ತಾ ಇದ್ದೀನಿ, ಇನ್ನೇನು ನಿಮ್ಮ ಹತ್ರ ಬರೋಲ್ಲ ನಾನು, ಈಗ ಕಾಂಗ್ರೆಸ್ ಹತ್ರ ಹೋಗ್ತೇನೆ. ಕೊನೆಯದಾಗಿ ಸರ್, ನಿಮಗೆ ಹೇಳಿದ್ರಲ್ಲ, ಹೇಳಿ ಇಮ್ರಾನ್ ಅವರೇ. ಪ್ರತಿಯೊಂದು ಪ್ರಶ್ನೆಗೆ ಪ್ರತಿಯೊಂದು ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ BJP ಅವರು. ಅವ್ರು ತಮ್ಮ ನಾಯಕರಿಗೆ ಸಂದೇಶನೂ ಹೇಳಿದ್ದಾರೆ. ಅವರು ಇದು ಮಾಡ್ತಾ ಇರೋದು ವೈರಲ್ ಕಾಂಗ್ರೆಸ್ದವರು, ವಿರೋಧ ಪಕ್ಷದವರು, ಅವರಿಗೆ ಕೆಲಸ ಇಲ್ಲ. ಈಗ NRC ಮತ್ತು CAA ಬಗ್ಗೆ ವಕೀಲರು ಸವಿಸ್ತಾರವಾಗಿ ಸಂದರ್ಭದೊಡನೆ ಸ್ಪಷ್ಟೀಕರಣ ಟೈಪೆಲ್ಲ ಹೇಳಿಬಿಟ್ಟಿದ್ದಾರೆ. ಅವರು ಮಾಡಬೇಕು ಮಾಡಬಾರ್ದು, ಈ ಕಾನೂನು ಏನು ಅನ್ವಯ ಆಗುತ್ತೆ, ಯಾರಿಗೆ ತೊಂದರೆ ಆಗುತ್ತೆ, ಇದು ಅವಶ್ಯಕತೆ ಇತ್ತು ಇಲ್ಲೋ ಅನ್ನೋದು ನೀವು ಕೇಳಿರ್ಬೋದು. ಈಗ ಕಾಂಗ್ರೆಸ್ದು ನಿಲುವೇನು? ಗೊಂದಲ ಮಾಡಬೇಕು, ಸ್ಟ್ರೈಕ್ ಮಾಡಬೇಕು, ಅದ್ರ ಬಗ್ಗೆ ಹೋರಾಟ ಮಾಡಬೇಕು, ಏನು ನಿಮ್ಮ ಅಂತಿಮ ತೀರ್ಮಾನ ಏನು? ಅದೇ ಹೇಳ್ತಾ ಇದ್ದೀನಿ. ನೀವು ಮೀಡಿಯಾದವ್ರು ಪ್ಲಸ್ BJPದವ್ರು ಅದ್ರಲ್ಲ, ಅದೇ ನಾವು ಮೀಡಿಯಾ ಮತ್ತು BJP ಅಂತ ನೀವು +2+ ಮಾಡ್ತಾ ಇದ್ದೀರಿ. ನಾವು ಮೀಡಿಯಾದವ್ರು ನಾವು ಮೈನಸ್ದಲ್ಲಿ ಇದ್ದೀವಿ, ನೀವು ಪ್ಲಸ್ ಅಂತ ಕೂಡಿಸ್ತಾ ಇದ್ದೀರಿ. ನೀವು ಆರೋಪ ಹೊರಿಸ್ತಾ ಇದ್ದೀರಿ, ಆರೋಪ ಹೊರಿಸಿ.
ಈಗ ಈರುಳ್ಳಿ ಬೆಲೆ ಬಿಟ್ಟು ನೀವು NRCನೇ ಹೋರಾಟ ಯಾಕೆ ಮಾಡ್ತಾ ಇದ್ದೀರಿ? ಫಸ್ಟ್ ಮೊದಲ ಮಾತಂದ್ರೆ ಸರ್, ನಮ್ಮ ಕಾಂಗ್ರೆಸ್ ಎಷ್ಟು ಪ್ರವಕ್ತರು ಇರ್ತಾರ, ನೀವು ಮೀಡಿಯಾದ್ರ ಮಾತಾಡೋಕೆ ಕೊಡಲ್ಲ. ಯಾಕಪ್ಪ ಮಾತಾಡಿ, ಕೊಡ್ತಾ ಇದ್ದೀನಿ, ಮಾತಾಡಿ. ಯಾಕಪ್ಪ ಮಾತಾಡಕೊಡಲ್ಲ? ಈಗ ನಮ್ಮ ಸಂಜಯ್ ಅವರು ಹೇಳಿದರು 70 ವರ್ಷದಿಂದ ಏನು ಮಾಡಿದ್ರು ಆಯ್ತಲ್ವಾ? ಮೋದಿ ಅವರ ಸ್ವತಃ ಹೇಳಿದ್ರು ಐಸೆ ಆರಾಮ್ಸೆ ಹಮಾರ 15-20 लाख की जेब में आ जाएंगे ಹೇಳಿದ್ರಲ್ಲ, ನೀವು ಹೇಳಿದ್ರಿ. इस विटनेस आते सर्टिफिकेट ना ಕೊಡೋ ಅವಶ್ಯಕತೆ ಇಲ್ಲ. अच्छे अच्छे मकानात आएंगे, काला धन आएगा, ये आएगा वो आएगा. ये कुछ भी आया ही नहीं है. 370 आया, बहुत सारे कश्मीरों की जान गई, विद्यार्थियों की जान गई. बेरोजगार इतनी बढ़ चुकी है कि हिंदुस्तान के इतिहास में पूरा देश, पूरी दुनिया देख रही है. ಇದೆಲ್ಲ ಸಾಮಾನ್ಯ ಯಾರಿಗೆ ಸರ್ಟಿಫಿಕೇಟ್ ಕೊಡೋ ಅವಶ್ಯ ಎಲ್ಲರೂ ಬಿಡ್ತಿದೆ. ಈ ಮೀಡಿಯಾದವ್ರಿಗೆ ಎಬ್ಬಿಸ್ತಿ ತಗ್ತಾರ. ನಿಮ್ಮ ಮಾಧ್ಯಮದವ್ರಿಗೆ ಹೇಳ್ತಾ ಇಲ್ಲ ನಾನು, ಬೇರೆ ಮೀಡಿಯಾದವ್ರಿಗೂ. ಯಾಕಂದ್ರೆ ಇವರು ಸಬ್ಸಿಡಿ ಕೊಟ್ಟಿದ್ರು ಅಂದರೆ ರಿಲಯನ್ಸ್ ಕಂಪ್ನಿದವ್ರಿಗೆ, ಅಂಬಾನಿ ಫ್ಯಾಮಿಲಿಗೆ 250 lakhs crore rupees ಕೊಟ್ಟಿದ್ದಾರೆ. ಅದು ನಮ್ಮ ಕಡೆ ದಾಖಲೆ ಇದ್ದಾರೆ. ಅಂದಾನಿ ಕೊಟ್ಟಿದ್ದಾರೆ, ಲಲಿತ್ ಮೋದಿ, ರಫು ಚಕ್ಕರ್, ವಿಜಯ್ ಮಾಲ್ಯ, ರಫು ಚಕ್ಕರ್. ಇವ್ರ ಕಡೆ ಎಷ್ಟು ಪವರ್ ಇಲ್ವಾ ಇವ್ರು ಹಿಡಿಲಿಕ್ಕೆ? ಎಷ್ಟು ದೊಡ್ಡ ಮಾತಾಡ್ತಿದ್ರು ಇವರು. ಅದು ಬಿಟ್ಟು ಇಷ್ಟು ದೊಡ್ಡ ಸಮಸ್ಯೆ ಇದ್ರೂ ಕೂಡ NRC CA ತೊಗೊಂಬಂದಾರೆ. ಏನು ಲಾಭ? ಕಾಂಗ್ರೆಸ್ ಇದ್ದಾಗ ರಾಜಾರೋಷವಾಗಿದ್ರು ಅವರು. ಆದ ಸರ್, ಹೊಟ್ಟೆ ಹಸ ಜನ ಸಾಯ್ತಾ ಇದ್ದಾರೆ, ಹಸು ಸಾಯ್ತಾ ಇದ್ದಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಬಲಾತ್ಕಾರ ಡೈಲಿ ಇದೆ. ಹಿಸ್ಟ್ರಿ ಆಫ್ ರೆಕಾರ್ಡಲ್ಲಿ ಇಂಡಿಯಾದು ರೇಪಿಸ್ಟ್ ಲಿಸ್ಟ್ನಲ್ಲಿ ಇಂಡಿಯಾದ ಹೆಸರು ಫಸ್ಟ್ ರ್ಯಾಂಕ್ ಬರ್ತಾ ಇದೆ. ಅದು ನಿಮಗೆ ಸ್ವಲ್ಪ ಕಲ್ಪನೆ ಇಲ್ವಾ? ನಮ್ಮ ಇಡೀ ವರ್ಲ್ಡ್ ಪವಿತ್ರ ಸಂಸ್ಕೃತಿ ನಮ್ಮ ಭಾರತ ದೇಶವನ್ನು ಎಲ್ಲ ಸತ್ಯಾನಾಶ ಮಾಡ್ತಾ ಇದ್ದಾರೆ BJPದವರು. ಇದಕ್ಕೆ ಹೌದ್ರಿ ಸರ್, ನಾ ಅದೇ ಹೇಳ್ತಾ ಇದ್ದೀನಿ. ಈಗ ನಮ್ಮ ಜಾಮ್ಯ ವಿದ್ಯಾರ್ಥಿಗಳು ಈಗ ಅದ ಸರ್, ನಾವು ವಿದ್ಯಾರ್ಥಿಗಳಿಗೆ ಜಾಮ್ಯಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆಕೆ ನಿಮ್ಮ ಪಕ್ಷದವ್ರು ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ಯಾಕೆ ಸರ್ಟಿಫಿಕೇಟ್ ಕ್ಲಿಯರ್ ಕೊಡ್ತಾ ಇಲ್ಲ? ನೀವು ಉತ್ತರ ಕೊಡಿ. ಜಗತ್ತಿನ ಮುಂದೆ ಹರಾಜ್ ಹಾಕ್ತಾ ಇದ್ದಾರೆ ನಿಮ್ಮ ಅಧ್ಯಕ್ಷರು. ಅಲ್ಲ ಸರ್, ನಾ ಹೇಳ್ತಾ ಇದ್ದೀನಲ್ವಾ, ಅವ್ರಿಗೆ ಖುಲ್ಲಾ ಹೇಳಿದ್ರು. ಅವ್ರು ಅದೇ ಹೇಳ್ತಾ ಇದ್ದಾರೆ. ಈಗ ಮುಜಫರ್ನಗರಲ್ಲಿ ಸಿಕ್ಕಾಪಟ್ಟಂಗೆ ಇದ್ರು, ಅಲ್ಲಿ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಹೋಗಕ್ಕೆ ಕೊಡಲಿಲ್ಲ ಇವರು. ಯಾವಾಗ ನೀವು ಆಂದೋಲನ ಬೀದಿಗೆ ಬಂದ್ಬಿಟ್ರಿ ಆವಾಗ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡೋರು, ಅದು ನಿಜನಾ? ನೀವು ಯಾವಾಗ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಕಲ್ಲು ಹಿಡ್ಕೊಂಡು ತೂರಾಡಿದ್ರೆ ಗಲಭೆ ಆಗೋದಂತೂ ಫಸ್ಟ್ ನೀವು ತಿಳ್ಕೊಳ್ಳಿ. ನಾವು ಮುಸ್ಲಿಂ ಪರವಾಗಿ, ನಾವು ಕಾಂಗ್ರೆಸ್ದವರು ಮುಸ್ಲಿಂ ಪರವಾಗಿ, ಅಲ್ಪಸಂಖ್ಯಾತ ಪರವಾಗಿ ಎಲ್ಲರೂ ಸುರಿದು ಮಾಡ್ತಾ ಇಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂಥ ಪವಿತ್ರ ಸಂವಿಧಾನವನ್ನು ದುರುಪಯೋಗ ಮಾಡಿಕೊಡಲ್ಲ, ನಾವು ಬದಲಾವಣೆ ಮಾಡಿಕೊಡಲ್ಲ. ಮೊದಲಿಂದ ಏನು ಭಾರತ ಬಾಬಾ ಸಾಹೇಬ್ ಸಂವಿಧಾನ ಬರೆದಿದ್ದಾರೆ ಅದೇ ಕ್ಯಾರಿ ಆನ್ ಆಗಬೇಕು, ಅದೇ ಕಂಟಿನ್ಯೂ ಆಗಬೇಕು. ಇದು ನಮಗೆ ಅಚ್ಚೇ ದಿನ ಬೇಡ, ಅದೇ ನಮ್ಮ ಹಳೆ ದಿನ ಬೇಕು. ಪ್ಲೀಸ್ ಮೋದಿ ಅವರೇ, ಸಾಕು. ಈಗೆಲ್ಲ ಎಕ್ಸ್ಪೋಸ್ ಆಗಿದೆ. ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ NRC ಕ್ಯಾನ್ಸಲ್ ಮಾಡಿ ಪ್ರೊಟೆಸ್ಟ್ ಮಾತಾಡಿ. ನಮ್ಮ ಸಂಜಯ್ ಸ್ನೇಹಿತ ಮುಖಾಂತರ, ನಮ್ಮ ಮುದ್ದಮ್ಮ ಮುಖಾಂತರ ಅದು ಒಂದು ಅಪೀಲ್ ಮಾಡೋದು. ಅಲ್ಲಿ ಎಷ್ಟು ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರು ಹೋಗಿ ಮಾತಾಡಿ, ಏನು ಸಮಸ್ಯೆ ಕೇಳಿ. ಯಾಕಂದರೆ ನಮ್ಮ ಭಾರತ ದೇಶ ಒಂದು ಐತಿಹಾಸಿಕ ದೇಶ ಇದೆ. ಇಡೀ ವಿಶ್ವ ನಮಗೆ ನೋಡ್ತಾ ಇದೆ. ಪಕ್ಷ ವಿಪಕ್ಷ ಯಾವ ಥರದ ನೋಡ್ತಾ ಇದೆ. ಈ ನಮ್ಮ ದೇಶದ ಗೌರವ ಕಾಪಾಡೋ ನಮ್ಮ ಕೈಯಲ್ಲಿದೆ. ಅಲ್ಲಿ BJP ಎಷ್ಟು ಸಚಿವಗಳಿದ್ದಾರೆ, ಕೇಂದ್ರ ಸಚಿವಗಳಿದೆ. ಈ ನಮ್ಮ ತಡಿಪಾರ ಮೋದಿ, ಅಮಿತ್ ಶಾ, ಸಾರಿ ಮೋದಿ ಅಂತೂ ತಮ್ಮ ಮಿಸಸ್ ಬಿಟ್ಟು ಬಂದ್ದಾರೆ. ಇದು ಅಮಿತ್ ಶಾ ಅವರು ತಡಿಪಾರ್, ಅವರು ಮರ್ಡರ್ ಕೇಸಲ್ಲಿ ಸಿಕ್ಕಾಪಟ್ಟಿದ್ದಾವೆ. ಅವ್ರ ಮೇಲೆ ಅವ್ರಿಗೂ ಕ್ರಮ ಜಾರಿಗೆ ಕೊಡೋಕೆ ಬರಲ್ಲ. ಅವ್ರಿಗೆ ವಿದ್ಯಾರ್ಥಿಗೆ ಮಾತಾಡಬೇಕಲ್ವಾ? ಯಾರು ಪ್ರೊಟೆಸ್ಟ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಇದೆ ಕೇಳಬೇಕಲ್ವಾ? ಈಗ NRC ಮತ್ತು CA ಬಗ್ಗೆ ನಿಮ್ಮ ಪಕ್ಷದ ನಿಲುವೇನು? ತುಂಬ ಖಂಡಿಸ್ತೀರಾ, ರದ್ದಾಗಬೇಕಂತೀರಾ, ಅದು ಕ್ಲೋಸ್ ಆಗ್ಬೇಕಂತೀರಾ? ಅದು ಯಾವ ನಿಲುವೇನು ನಿಮ್ದೀಗ? ನಾವು NRC CA ಈ ದೇಶದ ಭವಿಷ್ಯ ಅಲ್ಲ, ಇದು ಯಾರ್ದು ಲಾಭ ಸಿಗಲ್ಲ. ನಾವು ಇದು ಸಂಪೂರ್ಣವಾಗಿ ರದ್ದಾಗಬೇಕಂತ ಇದ್ದೀವಿ. ನಮ್ಮ ಅಖಂಡ ಭಾರತ, ಸಂವಿಧಾನ ಭಾರತ, ವಿಶ್ವ ಸಂಸ್ಕೃತಿ ಭಾರತ ಆಗಬೇಕಂತ ನಮ್ಮ ಒಂದು ಮನೆ. ಕೊನೆಯದಾಗಿ ವೀಕ್ಷಕರೇ, ಇವತ್ತಿನ ಸಣ್ಣ ಚಿಕ್ಕ ಡಿಬೇಟ್ ಕಾರ್ಯಕ್ರಮ, ಸಂಜಯ್ ಪಾಟೀಲ್ ಅವರೇ ನಿಮಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಆಧಾರದಿಂದ ಸ್ವಾಗತ ಮಾಡ್ತೀನಿ. ಪ್ರೇಮಾ ಚಿಕ್ಕೋಡಿ ಅವರೇ ನ್ಯಾಯವಾದಿಗಳು, ಇಮ್ರಾನ್ ತಪ್ಕಿರಿ ಅವರೇ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಆಯೋಗದಿಂದ ಬಂದವರು. ವೀಕ್ಷಕರೇ, ಇವತ್ತಿನ ಒಂದು ಚಿಕ್ಕ ಡಿಬೇಟ್ ಕಾರ್ಯಕ್ರಮ ಇವತ್ತು ಇಲ್ಲಿ ಮುಕ್ತಾಯಗೊಳಿಸುತ್ತೇವೆ. ಮತ್ತೆ ಅತ್ಯಮೂಲ್ಯ ಸುದ್ದಿಯೊಂದಿಗೆ ನಾಳೆ ಮತ್ತೆ ಬರ್ತೀನಿ ವೀಕ್ಷಕರೇ, ನಮಸ್ಕಾರ.